ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಈ ಮುಹೂರ್ತಾಂಗವಾಗಿ ನಮ್ಮ ಜಸ್ಟ್ ಪ್ರಾಕ್ಟೀಸ್ಗಾಗಿ ನಮ್ಮ ಪಂಚಾಂಗವನ್ನು ನಾವೇ ಹೇಗೆ ಪ್ರಿಪೇರ್ ಮಾಡಿಕೊಳ್ಳಬೇಕು ಅಂತಂಬುದನ್ನು ನಾವು ನೋಡಿದ್ವಿ. ಇದು ಕೇವಲ ಪ್ರಾಕ್ಟೀಸ್ಗೋಸ್ಕರವೇ. ಯಾವುದು ಪ್ರಾಮಾಣಿಕವಾದಂಥ ಪಂಚಾಂಗ ಅಂತಂಬೋದು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ಸ್ವಾನುಭವದಿಂದ ನೀವೇ ತಿಳ್ಕೊಳ್ಬೇಕಾಗತ್ತೆ. ಇದು ಬೆಟರ್ ಪಂಚಾಂಗ, ಇದು ವರ್ಸ್ಟ್ ಪಂಚಾಂಗ ಅಂತ ನಾನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ಅದೆಲ್ಲ ಕೂಡ ಅವರವರ ಸ್ವಾನುಭವ. ಇಲ್ಲಿ ಪಾಠಕ್ಕೆ ಬೇಕಾದಂಥ ಮುಹೂರ್ತಕ್ಕೆ ಪ್ರಾಕ್ಟೀಸ್ಗೆ ಬೇಕಾದಂಥ ವಿಚಾರವನ್ನು ಮಾತ್ರ ಇಲ್ಲಿ ಹೇಳಿಕೊಳ್ಳಲಾಗುತ್ತೆ. ಕಳೆದ ಬಾರಿ ನಾವು ನೋಡಿದ್ವಿ, ಒಂದು ಜಗನ್ನಾಥ ಹೋರ ಅಂತಂಬ ಸಾಫ್ಟ್ವೇರಿಂದ ಪಂಚಾಂಗ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂಬ ವಿಚಾರವನ್ನು ಮತ್ತೊಮ್ಮೆ ನಿಮಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಇದರ ಜೊತೆಗೆ ನಿಮಗೊಂದು ಎಕ್ಸೆಲ್ ಫೈಲನ್ನು ಕಳಿಸ್ಕೊಡ್ತೇನೆ. ಜಸ್ಟ್ ಇದು ಪ್ರಾಕ್ಟೀಸ್ಗಾಸ್ ಮಾತ್ರ. ನೀವು ಮಾಡಬೇಕಾದೇನಂತಂದರೆ ಡೇಟಾನ ಎಕ್ಸೆಲ್ಗೆ ಪೇಸ್ಟ್ ಮಾಡಿದರೆ ಆಯಿತು. ನೋಡಿ, ನಾನು ಹೇಗೆ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ಅದೇ ರೀತಿ ಮಾಡೋದು ತುಂಬ ಉತ್ತಮ. ಇಲ್ಲಿ ನಿಮಗೆ ಕೊಡುವಂಥ ಎಕ್ಸೆಲ್ ಫೈಲಲ್ಲಿ ಈ ಫೈಲ್ ಕೊಡ್ತೀನಿ. ಜಸ್ಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಪ್ರಾಕ್ಟೀಸ್ಗೋಸ್ಕರ ಹೇಗೆ ಅಂತೇಳಿ. ಇದರಲ್ಲಿ ನಿಮಗೆ ಇದು ಎಕ್ಸೆಲ್ ಫೈಲ್. ಇದರಲ್ಲಿ ಕೆಳಗೆ ನೋಡಿದ್ರೆ ನಿಮಗೆ 1 2 3 4 ಶೀಟ್ ಇರುತ್ತೆ. JH ಡೇಟಾ ಅಂತ ಒಂದು ಶೀಟ್ ಇರುತ್ತೆ, ಪಂಚಾಂಗ ಟೇಬಲ್ ಅಂತ ಒಂದು, ಗ್ರಹಸ್ಥಿತಿ ಆ್ಯಂಡ್ ಗುರು ಶುಕ್ರ ಅಸ್ತ ವಿಚಾರ, ಈ 4 ವಿಚಾರ ಇರುತ್ತೆ. ನೀವು ಮಾಡಬೇಕಾದೇನಂತಂದರೆ ಇದರಲ್ಲಿ ನೀವು ಎಲ್ಲವೂ ಮಾಡಿಫೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಫಾರ್ಮುಲಾ ಬೇಸ್ಡ್ ಇರ್ತದೆ. ಆದ ಕಾರಣ ಯಾವುದನ್ನ ಒಂದು ಸಣ್ಣದು ಸೆಲ್ ಮಾಡಿಫೈ ಆಗಿಬಿಟ್ರೆ ಅದರಲ್ಲಿರೋ ಫಾರ್ಮುಲಾ ಹೋದರೆ ನಿಮಗಿದು ವರ್ಕೌಟ್ ಆಗೋಲ್ಲ. ಇದ್ರೇನು ಮಾಡ್ತೇನೆ, ಇದರಲ್ಲಿ ಎಲ್ಲೋ ಫೀಲ್ಡ್ಸ್ ಎಲ್ಲೆಲ್ಲಿ ಇರ್ತೀಯೋ ಅದು ಮಾತ್ರ ನೀವು ಮಾಡಿಫೈ ಮಾಡಲಿಕ್ಕಾಗ್ತದೆ. ಎಲ್ಲಿ ಎಲ್ಲೋ ಫೀಲ್ಡ್ ಇರ್ತದೋ ಅದನ್ನು ನೀವು ಮಾಡಿಫೈ ಮಾಡ್ಬೋದು. ನೀವು ಮಾಡಬೇಕಾದಲ್ಲ ಏನಂತಂದರೆ, ಈ JH ಡೇಟಾ ಅಂತ ಏನಿದೆ ಈ ಶೀಟಲ್ಲಿ ಜಗನ್ನಾಥ ಹೋರದಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಡೇಟಾವನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಇದು ಓನ್ಲಿ ಕಂಪ್ಯೂಟರ್ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ, ಮೊಬೈಲಲ್ಲಿ ಕೆಲಸ ಮಾಡೋದಿಲ್ಲ. ಯಾರಿಗಾದರೂ ಕಂಪ್ಯೂಟರ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಮಾಡಬೇಕು, ಈ ಥರ ಫೈಲ್ ನೋಡಬೇಕು, ಸಾಕಷ್ಟು ಜನ ಈ ಫೈಲ್ ನೋಡಿದ ತಕ್ಷಣ ನಮಗೂ ಕಳಿಸಿಕೊಡಿ ಅಂತಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂತಂದರೆ ಎಕ್ಸೆಲಲ್ಲಿ ಇದು ಎಲ್ಲ ಸಾಫ್ಟ್ವೇರ್ ಥರ ಅಲ್ಲ. ಎಕ್ಸೆಲು ಒಬ್ಬೊಬ್ಬರ ಕಂಪ್ಯೂಟರ್ ಒಂದೊಂದು ವರ್ಷನ್ ಇರುತ್ತೆ. ಕೆಲವಿನ ವರ್ಷನ್ಸಲ್ಲಿ ಕೆಲವಿನ ಫಾರ್ಮುಲಾಸ್ ಕೆಲಸ ಮಾಡೋದಿಲ್ಲ. ಹಳೆ ಫಾರ್ಮುಲಾಸು ನ್ಯೂ ವರ್ಷನಲ್ಲಿ ಕೆಲಸ ಮಾಡಲ್ಲ. ನ್ಯೂ ವರ್ಷನಲ್ಲಿರುವಂಥ ಫಾರ್ಮುಲಾಸ್ ಹಳೆ ವರ್ಷನಲ್ಲಿ ಕೆಲಸ ಮಾಡಲ್ಲ. ಯಾರ ಮನೆಗೆ ಯಾವ ವರ್ಷನ್ ಇನ್ಸ್ಟಾಲ್ ಮಾಡಿಕೊಂಡಿದ್ರೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಕೆಲವಿನ ಜನಕ್ಕೆ ವರ್ಕ್ ಮಾಡ್ಬೋದು, ಕೆಲವಿನ ಜನಕ್ಕೆ ವರ್ಕ್ ಮಾಡದೇ ಇರ್ಬೋದು. ಬಟ್ ಒಂದು ಪ್ರಯತ್ನ ಅಂತೂ ನಾನು ಮಾಡಿದ್ದೇನೆ. ನೀವು ಮಾಡಬೇಕಾದ ಏನಂತಂದರೆ, ಇಲ್ಲಿ ನೋಡಿ, ಈ ಡೇಟಾ ಇದೆಲ್ಲ, ಈ ಒಂದು ಫೈಲಲ್ಲಿ ಈ ಡೇಟಾ ಏನಿದೆ ಇದು ನಾನು ಒಂದು ಡೇಟನ್ನು ಕೊಟ್ಟು ಜಗನ್ನಾಥ ಹೋರದಲ್ಲಿ ಒಂದು 90 ಡೇಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 90 ಡೇಸ್ಗೆ ನೀವು ಅದೇ ಕೆಲಸವನ್ನು ಮಾಡಿ. ಒಂದು ನಿಮಿಷ. ವಾಲ್ಯೂಮ್ ಕೆಲಸ ಬರ್ತಾ ಇಲ್ಲ ಅಂತ ಒಬ್ಬರು ಹೇಳ್ತಿದ್ದಾರೆ. ಬಟ್ ಎಲ್ಲರಿಗೂ ಅದೇ ಥರ ಪ್ರಾಬ್ಲಮ್ ಇದೆಯಾ ಅಂತ ಜಸ್ಟ್ ಮೆಸೇಜ್ ಮಾಡಿ. ಎಲ್ಲರ ಕಡೆದು ವಾಯ್ಸ್ ಬರ್ತಾ ಇಲ್ಲ ಅಂತ ಅಂಬೋದೇನಾದರೂ ಗೊತ್ತಾದರೆ ನಾನು ನನ್ನ ಕಡೆಯಿಂದ ಏನಾದರೂ ಚೆಕ್ ಮಾಡಿಕೊಳ್ತೇನೆ. ಇಲ್ಲ ಯಾರಿಗೋ ಒಬ್ಬರಿಗೆ ವಾಯ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಜಸ್ಟ್ ಅವ್ರ ಸಿಸ್ಟಮಲ್ಲಿ ಅವ್ರು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ನನಗೆ ಇನ್ಫಾರ್ಮ್ ಮಾಡಿ. ಎಲ್ಲರಿಗೂ ವಾಯ್ಸ್ ಕೆಲಸ ಮಾಡ್ತಾ ಇದ್ದರೆ ನೋ ಪ್ರಾಬ್ಲಮ್. ಎಲ್ಲರಿಗೂ ವಾಯ್ಸ್ ಕೆಲಸ ಮಾಡ್ತಿದ್ದರೆ ಜಸ್ಟ್ ಎಲ್ಲರೂ ಕೂಡ ಒಂದು ಸಲ ಮೆಸೇಜ್ ಹಾಕಿ, ನನಗೆ ಗೊತ್ತಾಗ್ತದೆ. ಓಕೆ, ಈಗ ನಾವು ಮಾಡಬೇಕಾದೇನಂತಂದರೆ ಜಗನ್ನಾಥ ಹೋರ ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಪಂಚಾಂಗವನ್ನು ಪ್ರಿಪೇರ್ ಮಾಡಿಕೊಳ್ಳಿ. ನಿಮ್ಮಿಷ್ಟ, ಯಾವ ಟೈಮ್ ಝೋನು, ಯಾವ ಪ್ಲೇಸಿಗೂ, ಅಮೆರಿಕ ಆಗಲು ಯಾವ ದೇಶಕ್ಕಾದ್ರೂ ನೀವು ಮಾಡಿಕೊಳ್ಳಿ. ಜಸ್ಟ್ ನೀವು ಮಾಡಬೇಕಾದೇನಂತಂದರೆ, ದೇಶ ಏನಾದರೂ ಬದಲಾವಣೆ, ಪ್ಲೇಸ್ ಬದಲಾವಣೆ ಮಾಡಬೇಕಾದ್ರೆ ಡೇಟಾ ಅಂತಂಬುದು ಪ್ರೆಸ್ ಮಾಡಿ. ಇಲ್ಲೇನು ಮಾಡಬೇಕು, ನಿಮ್ಮ ಪ್ಲೇಸ್ ಹಾಕ್ಕೊಳ್ಳಿ. ನಿಮಗೆ ಯಾವ ಪ್ಲೇಸಿಗೆ ಪಂಚಾಂಗ ಬೇಕೋ ಆ ಪ್ಲೇಸ್ ಪಂಚಾಂಗವನ್ನು ಹಾಕ್ಕೊಳ್ಳಿ. ಡಿಫಾಲ್ಟಾಗಿ ಇಲ್ಲಿ ಬ್ಯಾಂಗ್ಳೂರು ಅಂತಿದೆ, ನೀವು ಬೇಕಾದ್ರೆ ಚೇಂಜ್ ಮಾಡಿಕೊಡಿ. ನಮ್ಮ ಭಾರತದಲ್ಲಿ ಒಂದು ಹೆಚ್ಚು ಚೇಂಜ್ ಇರೋಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ನನಗೆ ಅಮೆರಿಕ ಸಂಬಂಧಪಟ್ಟ ಪಂಚಾಂಗ ಬೇಕು, ಅವ್ರು ಯಾರೋ ಒಬ್ಬರು ಮುಹೂರ್ತ ಕೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಪಂಚಾಂಗ ಪ್ರಿಪೇರ್ ಮಾಡ್ಕೋಬೇಕು. ಏನು ಮಾಡ್ತೇನೆ,
ಅವ್ರ ಸಿಟಿಯನ್ನು ಇಲ್ಲಿ ಟೈಪ್ ಮಾಡಿ, ಸ್ಯಾನ್ ಜೋಸೆ ಅಂತ ಮಾಡಿದೆ. ಇದು ಯಾವ ಸ್ಟೇಟಲ್ಲಿದೆ? ಕ್ಯಾಲಿಫೋರ್ನಿಯಲ್ಲಿದೆ. ಸಿ ಅಂತ ಟೈಪ್ ಮಾಡಿದೆ. ಸರ್ಚ್ ಇನ್ USA. ಬೇರೆ ದೇಶಗಳಲ್ಲಾರೆ ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಪ್ರೆಸ್ ಮಾಡಬೇಕು. ಅಮೆರಿಕಾ ಆದ ಕಾರಣ ಸರ್ಚ್ ಇನ್ USA ಜಸ್ಟ್ ಪ್ರೆಸ್ ಮಾಡ್ತೀನಿ. ಸೊ ಅದರ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಂದ್ಬಿಡ್ತು. ಓಕೆ, ನೀವು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಪ್ಲೇಸ್ ಇರುತ್ತೆ 121W 53 38 37 ನಾರ್ತ್ 20 22 ಸ್ಯಾನ್ ಜೋಸೆ ಕ್ಯಾಲಿಫೋರ್ನಿಯಾ. ಇದು ಯಾಕೆ ಹಾಕಿದೆ ಅಂದರೆ ನೀವು ಯಾವ ಪ್ಲೇಸಿಗಾದರೂ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ಗೋಸ್ಕರ. ಇಲ್ಲಿ ಫಸ್ಟು ಲೊಕೇಶನ್ ಸೆಟ್ ಮಾಡಿಕೊಂಡೆ. ನಂತರ ನಿಮಗೆ ಇಲ್ಲಿ ಮಿಸ್ಲೇನಿಯಸ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಂತರ ಕೆಳಗೆ ಪಂಚಾಂಗ ಅಂತ ಒಂದು ಟ್ಯಾಬ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಈ ಪಂಚಾಂಗದ ಎಲ್ಲೋ ಒಂದು ಕಡೆ ರೈಟ್ ಕ್ಲಿಕ್ ಮಾಡಿ. ಥರ್ಡ್ ಆಪ್ಷನ್ ಕಾಪಿ ಮಂತ್ಲಿ ಪಂಚಾಂಗ ಬ್ರ್ಯಾಕೆಟಲ್ಲಿ DP ಫಾರ್ಮ್ಯಾಟ್ ಅಂತ ಇರುತ್ತೆ, ಅದನ್ನು ತೊಗೊಳ್ಳಿ. ಅದು ಕೇಳುತ್ತೆ ಯಾವಾಗಿಂದ ಬೇಕು ನಿಮಗೆ ಅಂತ ಕೇಳುತ್ತೆ. ಸೊ ನಿಮ್ಮ ಇಷ್ಟ, ನೀವು ಯಾವಾಗಿಂದಾದರೂ ತೊಗೊಳ್ಳಿ. ಸೊ ಟುಡೇ, ಇವತ್ತಿಂದನೇ ಬೇಕು ನನಗೆ. ಆದರೆ ಈ ಎಕ್ಸೆಲ್ ಫೈಲ್ ನಿಮಗೇನು ಕಳಿಸ್ತೀನಿ ಅದರಲ್ಲಿ ಓನ್ಲಿ 90 ಡೇಸ್ ಮಾತ್ರ ಕೆಲಸ ಮಾಡ್ತದೆ, ಅಂದರೆ ಡಿಸ್ಪ್ಲೇ ಮಾಡ್ತದೆ. ನೀವು ಎಷ್ಟನ್ನು ಹಾಕ್ಕೊಳ್ಳಿ, 90 ಡೇಸ್ ಡೇಟಾನ ಡಿಸ್ಪ್ಲೇ ಮಾಡೋ ರೀತಿಯಲ್ಲಿ ಮಾಡಿದ್ದೇನೆ. ಸೊ ಏನು ಮಾಡ್ತೀನಿ, ನಾನು 90 ಡೇಸೇ ಮಾಡ್ತೇನೆ. ನೀವು ಕೂಡ 90 ಡೇಸೇ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಡೇಟ್ ಬೇಕಾದ್ರೆ 90 ಡೇಸ್ ಮಾಡಿಕೊಟ್ರೆ ಅದರಲ್ಲಿ ನಿಮಗೆ ಕ್ಲೀನಾಗಿ ಡಿಸ್ಪ್ಲೇ ಆಗ್ತದೆ. ಸೊ 90 ಡೇಸ್ ಹಾಕಿದೆ, ಜಸ್ಟ್ ಓಕೆ ಪ್ರೆಸ್ ಮಾಡಿದೆ. ವೆಯ್ಟ್ ಅಂತ ಬರ್ತದೆ. ಅದಾದಮೇಲೆ ಕ್ಲಿಪ್ ಬೋರ್ಡಿಗೆ ಕಾಪಿ ಮಾಡಿದ್ದೀನಿ ಅಂತ ಒಂದು ಮೆಸೇಜ್ ಬಂದ ಮೇಲೆ ನೋಡಿ, ಸಕ್ಸಸ್ಫುಲಿ ಕಾಪಿಡ್ ದ ರಿಕ್ವೈರ್ಡ್ ಟೆಕ್ಸ್ಟ್ ಟು ದಿ ಕ್ಲಿಪ್ ಬೋರ್ಡ್ ಇನ್ ಪ್ಲೈನ್ ಟೆಕ್ಸ್ಟ್ ಫಾರ್ಮ್ಯಾಟ್. ಜಸ್ಟ್ ಓಕೆ ಪ್ರೆಸ್ ಮಾಡಿ. ಈಗ ನಾವು ಮತ್ತೆ ನಾನು ಕಳಿಸಿದಂಥ ಎಕ್ಸೆಲ್ ಫೈಲ್ಗೆ ಬರೋಣ. ಈ ಎಕ್ಸೆಲ್ ಫೈಲ್ JH ಡೇಟಾ ಅಂತಿದಲ್ವ, ಇದರಲ್ಲಿರೋ ಡೇಟಾನೆಲ್ಲ ತೆಗೆದುಬಿಡಿ. ಕಂಟ್ರೋಲ್ A ಪ್ರೆಸ್ ಮಾಡಿ, ಎಲ್ಲ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಡೆಲೀಟ್ ಮಾಡಿ. ಸೊ ಡೆಲೀಟ್ ಮಾಡಿದಾಗ ಏನಾಗುತ್ತೆ, ಇದು ಯಾವುದೋ ಕೆಲಸ ಮಾಡಲ್ಲ. ನೋ ಪ್ರಾಬ್ಲಮ್. ನೀವೇನು ಮಾಡ್ತೀರಿ, ಈಗ ಕಾಪಿ ಮಾಡಿದ್ದೀರಲ್ಲ, ಫಸ್ಟ್ ಸೆಲ್ ಏನಿದೆ A1 ಅಂತಿದಲ್ಲ, ಆ ಸೆಲ್ಲಲ್ಲಿಟ್ಟು ಜಸ್ಟ್ ಪೇಸ್ಟ್ ಮಾಡಿ. ಎಡಿಟಿಗೆ ಹೋಗಿ, ಸೊ ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಪೇಸ್ಟ್ ಅಂತಿದಲ್ವ, ಆ ಪೇಸ್ಟನ್ನು ಪ್ರೆಸ್ ಮಾಡಿ. ನೋಡಿ, ಎಲ್ಲ ಡೇಟಾ ಇಲ್ಲಿ ಬಂದುಬಿಡ್ತು. 18/2/2024. ಇದು ಅಮೆರಿಕನ್ ಡೇಟಾ. ನೀವು ಯಾವ ಡೇಟಾನೇ ತೊಗೊಳ್ಳಿ. ಸೊ ಕನ್ಫ್ಯೂಷನ್ ಆಗ್ಬೋದು ಅಂತೇಳಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಫ್ಯೂಚರ್ ಡೇಟಾ ತೊಗೊಳ್ಳೋಣ. ಸೊ ಫ್ಯೂಚರ್ ಡೇಟಾ ಅಂತಂದರೆ ನನಗೆ 2000 ಜನವರಿ 1 2030. ಸೊ 2030ನೇ ವರ್ಷದಿಂದ 90 ಡೇಸ್ ಡೇಟಾ ಬೇಕು, ತೊಗೊಳ್ತೇನೆ. ಓಕೆ, ಸೊ ಜಸ್ಟ್ ವೆಯ್ಟ್. ನೀವು ಮಾಡಬೇಕಾದ ಕೆಲಸ ಇಷ್ಟು. ಇನ್ಪುಟ್ ನೀವು ಜಗನ್ನಾಥಪುರದಿಂದ ನಿಮಗೆ ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ 90 ಡೇಸ್ ನೀವು ಡೇಟಾ ತೊಗೊಂಡು ಇಲ್ಲಿ ಬಂದು ಜಸ್ಟ್ ಎಲ್ಲವನ್ನೂ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಫಸ್ಟ್ ಸೆಲ್ A1 ಏನಿದೆ ಅಲ್ಲಿ ಪೇಸ್ಟ್ ಮಾಡಿ. ಸೊ 2001/1/2030. ಸಾರಿ, ಇಲ್ಲಿ 02 ಬಂದಿದೆ, ಒಂದು ನಿಮಿಷ ಮಿಸ್ಟೇಕ್ ಆಗಿದೆ. ಡೇಟು ಪ್ರಾರಂಭ ತಪ್ಪು ಕೊಟ್ಟಿದ್ದೇನೆ. ಸೊ January 1, 2030. ಸೊ 90 ಡೇಸ್ ಬೇಕು. ಓಕೆ, ನೆಕ್ಸ್ಟ್ ಅದು ಮೆಸೇಜ್ ಬಂದ ತಕ್ಷಣ ಓಕೆ ಅಂತ ಪ್ರೆಸ್ ಮಾಡಿ. ಎಕ್ಸೆಲ್ ಫೈಲ್ ಓಪನ್ ಮಾಡಿಕೊಳ್ಳಿ. ಇಲ್ಲಿ ಎಲ್ಲವನ್ನು ಡಿಲೀಟ್ ಮಾಡಿ, ಅದರ ಮೇಲೆ ಪೇಸ್ಟ್ ಮಾಡಿದ್ರೂ ಪರವಾಗಿಲ್ಲ. ಸೊ ಈ ಥರ ಹಾಕಿದೆ. ಸೊ 1/2/2030. ಸೊ 2ನೇ ತಿಂಗಳಿಂದ ಬಂತು, ಪರವಾಗಿಲ್ಲ, ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ತಾನೆ. ಸೊ ಈ ಥರ ಡೇಟಾ ಬಂತು. ಸೊ ಇಲ್ಲಿಗೆ ಏನಾಯಿತು, ನಾವು ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ ಇಲ್ಲಿ ಪಂಚಾಂಗ ಟೇಬಲ್ ಅಂತಿದ್ದಿಲ್ಲ, ಇಲ್ಲಿ ತೊಗೊಂಡು ಬನ್ನಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ಏನು ಡೇಟಾ 90 ಡೇಸ್ ಕೊಟ್ಟಿದ್ದೀರಿ, ಆ 90 ಡೇಸ್ಗೆ ಡೇಟಾ ಅಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲ ಕೂಡ ನಿಮಗೆ ಕಲರ್ ಕೋಡಿಂಗ್ ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಅದು ಒಳ್ಳೆಯದಾದರೆ ಗ್ರೀನ್ ತೋರಿಸುತ್ತೆ, ಚೆನ್ನಾಗಿಲ್ಲದ್ರೆ ರೆಡ್ ತೋರಿಸುತ್ತೆ, ಮೀಡಿಯಮ್ ಆಗಿದೆ, ಆ್ಯಾವ್ರೇಜ್ ಆಗಿದೆ, ಬಳಸಬಹುದು ಅಂತಂದರೆ ಎಲ್ಲೋ ತೋರಿಸುತ್ತೆ. ಸೊ ಇದು ನೀವು ಕೊಟ್ಟಂಥ 90 ಡೇಸ್ಗೆ ಡೇಟಾ ನಿಮಗೆ ಈ ರೀತಿ ಕಲರ್ ಕೋಡಿಂಗ್ ಬಂದುಬಿಡುತ್ತೆ. ಓಕೆ, ನೋಡಿ 90 ಡೇಸ್ 1/5/2030ವರೆಗೂ ಡೇಟಾ ಇದೆ. ವರ್ಷ, ಸಾಧಾರಣ ನಾಮ ಸಂವತ್ಸರ, ಉತ್ತರಾಯಣ, ಶುಕ್ರಾಸ್ತ ಇದೆಯಾ ಇಲ್ಲ ಅಂತಂಬೋದು ನೆಕ್ಸ್ಟ್ ಕಾಲಮ್ನ ತೋರಿಸಿ. ನೋಡಿ, ಫಸ್ಟ್ ಬಂದು ಡೇಟ್, ಹೆಸರು, ವರ್ಷದ ಹೆಸರು, ಆಯನ, ಶುಕ್ರಾಸ್ತ ಇದೆಯಾ ಇಲ್ವಾ ಅಂತಂಬೋ ವಿಚಾರ ಗೊತ್ತಾಗ್ತದೆ.
ಆಮೇಲೆ ಮಾಸ ಪುಷ್ಯ ಮಾಸ, ಆಮೇಲೆ ಇನ್ನೊಂದು ತಿಥಿ, ಇದು ಕಾಲಮ್ 1 ಅಂತ ಬಂದಿದ್ದಲ್ಲ, ಇದು ತಿಥಿ ಆ್ಯಕ್ಚುಲಿ. ಓಕೆ, ನೀವು ಮಾಡಿಫೈ ಮಾಡೋಕ್ಕಾಗಲ್ಲ. ಸೊ ತಿಥಿ, ಆಮೇಲೆ ವಾರ, ನಕ್ಷತ್ರ, ಯೋಗ, ಕರಣ. ಅವತ್ತಿನ ದಿನ ರಾಹುಕಾಲ ಏನಿದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಡ್ತದೆ. ಆಮೇಲೆ ತಾರಾಬಲ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಇದರ ಬಗ್ಗೆ ಇನ್ನೂ ಹೇಳಲಿಲ್ಲ, ಅದು ಮುಂದೆ ಹೇಳ್ತೇನೆ. ಸೊ ಈ ರೀತಿ ಈ ಡೇಟಾಲಿರೋದನ್ನು ವಿಚಾರವನ್ನು ತೊಗೊಂಡು ಬಂದು ಇದರಲ್ಲಿ ಹಾಕಿ ನಿಮಗೆ ಬೇಕಾದ ತಿಥಿ, ಇದರಲ್ಲಿ ಭಾಳ ಇರುತ್ತೆ, ಇದರಲ್ಲಿ ನಿಮಗೆ ಹತ್ರ ಎಲ್ಲ ವಿಚಾರಗಳು ಇರುತ್ತೆ, ಗ್ರಹಸ್ಥಿತಿ ಲಗ್ನ ಸಹಿತವಾಗಿ ಎಲ್ಲ ಇರುತ್ತೆ. ಆದರೆ ಪಂಚಾಂಗದಲ್ಲಿ ನಮಗೆ ಬೇಕಾದೇನು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇಷ್ಟು ಸಾಕು. ಸೊ ಆ ವಿಚಾರವನ್ನು ಮಾತ್ರ ನಿಮಗೆ ಡಿಸ್ಪ್ಲೇ ಮಾಡ್ತದೆ ವಿತ್ ಕಲರ್ ಕೋಡಿಂಗ್. ಸೊ ಇಲ್ಲಿ ನೀವೇನು ಮಾಡ್ಬೋದು, ಮೇಲೆ ಫಿಲ್ಟರ್ಸ್ ಅಂತ ಕೊಟ್ಟಿದ್ದೇನೆ. ಈ ಫಿಲ್ಟರ್ಸನ್ನು ಬಳಸ್ಕೊಂಡು ಬೇಕಾದ್ರೆ ನೀವು ಇದನ್ನು ಮಾಡಿಫೈ ಮಾಡ್ಕೋಬೋದು. ಈಗ ಸಪೋಸ್ ನನಗೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ತೋರಿಸ್ಬೇಕು, ಇಲ್ಲೇನು ಮಾಡ್ತೀರಿ, ಮಾರ್ಚ್ ಅಂತಿದಲ್ಲ ಅದನ್ನು ಪ್ರೆಸ್ ಮಾಡಿ. ಸೊ ಅದೇನು ಮಾಡುತ್ತೆ, ಬ್ಲೂ ಮಾರ್ಕ್ ಇದಲ್ಲ, ಇದು ಮಾರ್ಚ್ ತಿಂಗಳದ್ದು ಮಾತ್ರ ತೋರಿಸುತ್ತೆ. ಮೇ ಬೇಕು ಅಂದ್ಕೊಳ್ಳಿ, ಮೇ ಪ್ರೆಸ್ ಮಾಡಿ. ಸೊ ಮೇಯಲ್ಲಿ ಒಂದೇ ಡೇ ಇವೆ, ಅಂದರೆ ಆ ಪಂಚಾಂಗದಲ್ಲಿರೋ ಡೇಟಾ ಅಷ್ಟೇ. ಏಪ್ರಿಲ್, ಫೆಬ್ರವರಿ, ಒಂದು 2 ತಿಂಗಳು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ಕೊಳ್ಳಿ, ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಇದಲ್ಲ, ಮಲ್ಟಿ ಸೆಲೆಕ್ಟ್ ಅಂತ ಅದನ್ನು ಪ್ರೆಸ್ ಮಾಡಿ. ಫೆಬ್ರವರಿಯಲ್ಲಿ ಬೇಕು, ಏಪ್ರಿಲ್ ಬೇಕು. ಸೊ 2 ಡೇಟಾವನ್ನು ತೋರಿಸುತ್ತೆ, ಫೆಬ್ರವರಿ, ಏಪ್ರಿಲ್ ತೋರಿಸುತ್ತೆ. ಇದೇ ರೀತಿ ನಿಮಗೆ ಮಾಸ ಕೂಡ ತೋರಿಸುತ್ತೆ. ಸೊ ನಿಮಗೆ ಫಿಲ್ಟರ್ಸ್ ತೆಗೆದು ಬಿಡಬೇಕಂದ್ರೆ ಜಸ್ಟ್ ಇಲ್ಲಿ ಇಂಟು ಮಾರ್ಕಿಂದ ಪ್ರೆಸ್ ಮಾಡಿ, ಎಲ್ಲ ಬಂದುಬಿಡ್ತದೆ. ನನಗೆ ಪುಷ್ಯ ಮಾಸ, ಪಾಲ್ಗುಣ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಪಾಲ್ಗುಣ ಮಾಸದಲ್ಲಿ ಮುಹೂರ್ತ ಬೇಕು, ಮಲ್ಟಿ ಸೆಲೆಕ್ಟ್ ಪ್ರೆಸ್ ಮಾಡಿ, ಇದೆರಡು ತೆಗೆದುಬಿಡಿ. ಸೊ ಮಾಘ, ಪಾಲ್ಗುಣ ಆ ಡೇಟಾ ಮಾತ್ರ ತೋರಿಸುತ್ತೆ. ಇದು ಜಸ್ಟ್ ನಿಮ್ಮ ಸೌಲಭ್ಯಕ್ಕೋಸ್ಕರ ಅಷ್ಟೇ. ತಾರಾಬಲ ವಿಚಾರ ಇನ್ನೂ ಹೇಳಲಿಲ್ಲ, ಇದರಲ್ಲೂ ಅಷ್ಟೇ. ನಿಮ್ಗೆ ಯಾವುದನ್ನು ತಾರಾಬಲ ಬೇಕಾಗಿಲ್ಲ ಅಂದರೆ ಅದನ್ನು ತೆಗೆದುಬಿಡ್ಬೋದು. ನನಗೆ ನೈದನ ತಾರ ಬೇಡ, ಪ್ರತ್ಯಕ್ ತಾರ ಬೇಡ, ವಿಪತ್ತು ತಾರ ಬೇಡ, ಈ ಉಳಿದ ತಾರಗಳನ್ನು ತೋರಿಸ್ಬೇಕು. ಸೊ ಅದನ್ನು ಮಾತ್ರವೇ ಡಿಸ್ಪ್ಲೇ ಮಾಡುತ್ತೆ, ಆ ಡೇಟ್ಸ್ ಮಾತ್ರವೇ ಡಿಸ್ಪ್ಲೇ ಆಗ್ತದೆ. ಸೊ ಇದು ನಿಮ್ಮ ಸೌಲಭ್ಯಕ್ಕೋಸ್ಕರ. ಹೆಚ್ಚಿನ ಭಾಗ ಏನಂತಂದರೆ ಕಲರ್ ಕೋಡಿಂಗ್ ಗೊತ್ತಾಗ್ತದೆ, ಯಾವ ನಕ್ಷತ್ರ ಒಳ್ಳೆಯದು, ಯಾವ ನಕ್ಷತ್ರ ಒಳ್ಳೆಯದಲ್ಲ ಗೊತ್ತಾಗ್ತದೆ. ಸೊ ಡೇಟ್ ತೊಗೊಳ್ಳಿ, ಶುಕ್ರಾಸ್ತ ಗುರುಸ್ತ ಇದೆಯಾ ಅಂತ ನೋಡ್ತದೆ. ಆಮೇಲೆ ಮಾಸ ಯಾವುದು, ತಿಥಿ ಯಾವುದು, ತಿಥಿ ಏನಾದರೂ ಒಂದು ವೇಳೆ ಚೆನ್ನಾಗಿಲ್ಲದ ರೆಡ್ ಮಾರ್ಕ್ ತೋರಿಸುತ್ತೆ. ವಾರ ಸಂಡೇ ಮೀಡಿಯಮ್ ತೋರಿಸ್ತಾ ಇದೆ. ನಕ್ಷತ್ರ ಧನಿಷ್ಠ ನಕ್ಷತ್ರ ಮೀಡಿಯಮ್. ಯೋಗ, ಕರ್ಣ ಮತ್ತು ಅವತ್ತಿನ ದಿನ ರಾಹುಕಾಲ ಏನಿದೆ ಇದೆಲ್ಲ ತೋರಿಸುತ್ತೆ. ಇದು ಸೌಲಭ್ಯಕ್ಕೋಸ್ಕರ. ನೆಕ್ಸ್ಟ್ ಗ್ರಹಸ್ಥಿತಿಗೆ ಬನ್ನಿ. ಸೊ ಗ್ರಹಸ್ಥಿತಿಯಲ್ಲಿ ಕೂಡ ಏನಂತಂದರೆ ನಿಮಗೆ ಆಲ್ರೆಡಿ ಈ ಡೇಟಾಲಿ ಏನು ಗ್ರಹಗಳಿದೆ ಇಲ್ಲಿ ತೋರಿಸ್ತಾರಲ್ವ. ಕೊನೆಯದಾಗಿ ಮೇಷದಲ್ಲಿ ಯಾವ ಗ್ರಹ ಇದೆ, ವೃಷಭದಲ್ಲಿ ಯಾವ ಗ್ರಹ ಇದೆ, ಮಿಥುನದಲ್ಲಿ ಯಾವುದಿದೆ, ಇದೆಲ್ಲ ಡೇಟಾ ಇದಲ್ವ. ಈ ಡೇಟಾ ಅಂದನೇ ಅದೇನು ಮಾಡ್ತದೆ, ಗ್ರಹಸ್ಥಿತಿಯಲ್ಲಿ ತೋರಿಸ್ತದೆ. ಇಲ್ಲಿ ಏನು ಮಾಡಬೇಕು, ಚೂಸ್ ಡೇಟ್ ಅಂತಿದಲ್ವ, ಇಲ್ಲೊಂದು ಡ್ರಾಪ್ ಡೌನ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಇಲ್ಲಿ ನೀವು ಕಾಪಿ ಮಾಡಿದಂಥ 90 ಡೇಸ್ದು ಮಾತ್ರ ತೋರಿಸ್ತದೆ. ಅಲ್ಲಿ ಏನು ನೀವು ಜಗನ್ನಾಥ ಫೋರದಿಂದ ತೊಗೊಂಡು ಬಂದಿದ್ದೀರೋ ಆ 90 ಡೇಸ್ ಮಾತ್ರವೇ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದರಲ್ಲಿ ನೀವು ಯಾವುದನ್ನು ಒಂದು ಡೇಟ್ ಆಯ್ಕೆ ಮಾಡಿಕೊಳ್ಳಿ. ಸೊ ಆಯ್ಕೆ ಮಾಡಿಕೊಳ್ಳಿ, ಆ ಡೇಟ್ ಮಾತ್ರ ತೋರಿಸ್ತದೆ. ಈಗ ಸಪೋಸ್ ಪಂಚಾಂಗ ಟೇಬಲಲ್ಲಿ ಪಂಚಾಂಗ ಶುದ್ಧಿ ಅಂದ್ರೇನು, ಎಲ್ಲ ಒಂದು ರೋ ಕಂಪ್ಲೀಟಾಗಿ ಗ್ರೀನ್ ಯಾವುದಿದೆಯೋ ಅದು ಒಳ್ಳೆಯದು ಅಂತ ಅರ್ಥ. ನೋಡಿ, 7/2/2030 ಅವತ್ತಿನ ದಿನ ಶುಕ್ರಾಸ್ತ ಇಲ್ಲ, ಮಾಘ ಮಾಸ ಒಳ್ಳೆಯದು, ಶುಕ್ಲ ಪಂಚಮಿ ಒಳ್ಳೆಯದು, ಗುರುವಾರ ಒಳ್ಳೆಯದು, ರೇವತಿ ನಕ್ಷತ್ರ ಒಳ್ಳೆಯದು, ಸಾಧ್ಯಯೋಗ ಒಳ್ಳೆಯದು, ಬಾಲವಕರಣ ಒಳ್ಳೆಯದು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಪಂಚಾಂಗ ತುಂಬ ಚೆನ್ನಾಗಿದೆ. ಯಾವುದು ಕಂಪ್ಲೀಟ್ ಗ್ರೀನ್ ಆಗಲಿ, ಎಲ್ಲೋ ಆದರೂ ಪರವಾಗಿಲ್ಲ, ರೆಡ್ ಮಾತ್ರ ಇರಬಾರ್ದು. ರೆಡ್ ಇದ್ದರೆ ಅವತ್ತಿನ ದಿನ ಪಂಚಾಂಗ ಶುದ್ಧಿ ಇಲ್ಲ ಅಂತ ಅರ್ಥ. ಸೊ ಗ್ರೀನು ಎಲ್ಲೋ ಎರಡಿದ್ರೂ ನಡೀತದೆ. ಸೊ ಏನು ಮಾಡ್ತೀನಿ, 7/2/2030 ದಿನ ಎಲ್ಲ ಚೆನ್ನಾಗಿದೆ. ಸೊ ನಾನು ಏನು ಮಾಡ್ತೇನೆ, ಗ್ರಹಸ್ಥಿತಿಯಲ್ಲಿ ಅದೇ ಡೇಟನ್ನು ಇಲ್ಲಿ ಕೊಡ್ತೇನೆ. ಸೊ 7th ಫೆಬ್ರವರಿ, ಸೊ 7th ಫೆಬ್ರವರಿ ತೊಗೊಳ್ತೇನೆ. ನೋಡಿ ಆಲ್ಮೋಸ್ಟ್ ಇಲ್ಲಿ ಕೂಡ ನೋಡಿ ನಿಮಗೆ ಎಲ್ಲ ಡಿಸ್ಪ್ಲೇ ಮಾಡ್ತದೆ. ಸೊ ವರ್ಷ, ಆಯನ, ಋತು, ಸೌರಮಾಸ ಮಕರ ಮಾಸ, ಚಾಂದ್ರಮಾಸ ಬಂದು ಮಾಘ ಮಾಸ, ಶುಕ್ಲ ಪಂಚಮಿ ಎಷ್ಟುವರೆಗೂ ಇದೆ, 9:49 ಇದೆ. ಗುರುವಾರ, ರೇವತಿ ನಕ್ಷತ್ರ ಎಷ್ಟುವರೆಗೂ ಇದೆ, ಎಂಡಿಂಗ್ ಟೈಮ್ ಮಾತ್ರ ತೋರಿಸ್ತದೆ. ಯೋಗ, ಕರ್ಣ ನೋಡಿ ಆಲ್ಮೋಸ್ಟ್ ಎಲ್ಲ ಗ್ರೀನ್ ಆಗಿದೆ. ಇಲ್ಲಿ ಕೂಡ ನೀವು ಡಿಸ್ಪ್ಲೇ ಮಾಡ್ಬೋದು, ಯಾವುದು ಬೇಕಾದ್ರೆ. ಇಲ್ಲಿ ಕೂಡ ರೆಡ್ ಬೇಕಾದ್ರೆ ರೆಡ್ ಡಿಸ್ಪ್ಲೇ ಮಾಡ್ತದೆ. ಒಂದು ವೇಳೆ ತಿಥಿ ಚೆನ್ನಾಗಿಲ್ಲ ಅಂತಂದರೆ ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ಇಲ್ಲಿ ಸಮ್ ಡೇಟಾ ಕೊಟ್ಟಿದ್ದಾರೆ. ಇದು ಸೇಮ್ ಜಗನ್ನಾಥ ಫೋರದಲ್ಲಿರೋ ಡೇಟಾನೇ, ಹೊಸದಾಗಿ ಏನೂ ಇಲ್ಲ.
ವರ್ಜ ದುರ್ಮುಹೂರ್ತ ಅಂತ. ಇದರ ಬಗ್ಗೆ ನಿಮಗೆ ಬೇಕಾದ್ರೆ ತೊಗೊಳ್ಬೋದು, ಇಲ್ಲದೆ ಅದ್ರ ಬಗ್ಗೆ ಹೆಚ್ಚು ಹಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅಸ್ತ ವಿಚಾರ ಅಂತಿದೆ. ಅಸ್ತ ವಿಚಾರ ಇಲ್ಲ, ನೋ, ಶುಕ್ರಾಸ್ತ ಇಲ್ಲ. ಸೊ ಪಂಚಾಂಗದಲ್ಲಿ ಇನ್ ಕೇಸ್ ಏನಾದರೂ ಅಸ್ತ ಇದ್ದರೆ ಎಸ್ ಅಂತ ತೋರಿಸ್ತದೆ, ಇಲ್ಲಿ ಎಸ್ ಅಂತ ಬರ್ತದೆ. ಸೊ ಇದು ಹೇಗೆ ಬರುತ್ತೆ ಅಂದರೆ, ನಿಮಗೆ ಗುರು ಶುಕ್ರಾಸ್ತ ಅಂತ ಒಂದು ಟೇಬಲ್ ಇದೆ. ಇದರಲ್ಲಿ ಏನು ಮಾಡ್ತೇನೆ, ಇವತ್ತಿನಿಂದ 2030 ಎಂಡಿಂಗ್ವರೆಗೂ ಯಾವಾಗ ಗುರು ಶುಕ್ರಾಸ್ತ ಆಗುತ್ತೆ ಟೇಬಲ್ ಕೊಟ್ಬಿಟ್ಟಿದ್ದೀನಿ. ಸೊ ಈಗ 29 ಏಪ್ರಿಲ್ 2024ರಿಂದ 4/5/2024 ಬರೀ ಶುಕ್ರಾಸ್ತ ಮಾತ್ರ ಇದೆ. ನಂತರ 5th ಮೇಯಿಂದ 1st ಜೂನ್ವರೆಗೂ ಗುರು ಶುಕ್ರ ಎರಡೂ ಅಸ್ತ ಆಗ್ತದೆ. ನಂತರ 2nd ಜೂನಿಂದ 11th ಜುಲೈವರೆಗೂ ಬರೀ ಶುಕ್ರಾಸ್ತ ಮಾತ್ರ ಇರ್ತದೆ. ಈ ರೀತಿ 2024ರಿಂದ 2030ವರೆಗೂ ಹಾಕಿದ್ದೇನೆ. ನೀವು ಎಂಟರ್ ಮಾಡಿದಂಥ ಡೇಟು ಆ ಅಸ್ತ ಒಳಗೆ ಇದ್ದರೆ ಅದು ಖಂಡಿತ ಇಲ್ಲಿ ಎಸ್ ಅಂತ ತೋರಿಸ್ತದೆ, ಇಲ್ಲ ಅಂತಂದರೆ ಎಸ್ ಅಂತ ತೋರಿಸಲ್ಲ, ನೋ ಅಂತ ತೋರಿಸ್ತದೆ. ನಂತರ ಗ್ರಹಸ್ಥಿತಿ, ಅವತ್ತಿನ ದಿನ ಎಲ್ಲ ಗ್ರಹಗಳು ಎಲ್ಲೆಲ್ಲಿವೆ ಅಂತಂಬುದು ಗ್ರಹಸ್ಥಿತಿ ತೋರಿಸ್ತದೆ. ಈ ಗ್ರಹಸ್ಥಿತಿ ಮತ್ತು ಲಗ್ನ ವಿಚಾರ, ಸೊ ಇಲ್ಲಿ ಲಗ್ನ ವಿಚಾರ ಕೂಡ ಆ ಟೇಬಲಲ್ಲಿ ಇರೋದ್ರಿಂದ ಅದು ಎಕ್ಸ್ಟ್ರಾಕ್ಟ್ ಮಾಡಿದ್ದೇನೆ. ಸೊ ನೋಡಿ, ಮಕರ ಲಗ್ನ ಎಂಡಿಂಗ್ ಟೈಮ್. ಸೊ ಮಕರ ಲಗ್ನ 7:25 ಮುಗಿದೋಗುತ್ತೆ. ಸ್ಟಾರ್ಟಿಂಗ್ ಟೈಮ್ ಯಾವುದು ಅಂತಂದರೆ, ಇಲ್ಲಿ ಎಂಡ್ ಯಾವುದಾಗ್ತದೆ, ಈ ಲಗ್ನ ನೋಡಿ ಧನುರ್ಲಗ್ನ ಯಾವಾಗ ಎಂಡ್ ಆಗ್ತದೋ ಅದು ಇದಕ್ಕೆ ಸ್ಟಾರ್ಟಿಂಗ್ ಟೈಮ್. ಸೊ 5:46 ಇಲ್ಲಿ ಮುಗಿದೋಗ್ತದಲ್ಲ, ನೆಕ್ಸ್ಟ್ ಬರೋದು ಮಕರ ಲಗ್ನ. ಸೊ ಹಾಗಾಗಿ 5:46ರಿಂದ 7:20ವರೆಗೂ ಮಕರ ಲಗ್ನ. ಕುಂಭಲಗ್ನ 7:25ರಿಂದ ಇದು ಎಂಡಿಂಗ್ ಟೈಮ್, ಇದ್ರ ಸ್ಟಾರ್ಟಿಂಗ್ ಟೈಮ್ ಆಗ್ತದೆ. 7:25ರಿಂದ 8:42 ಕುಂಭಲಗ್ನ. ಮೀನಲಗ್ನ ಯಾವಾಗ 8:42ರಿಂದ 9:57 ಎಂಡಿಂಗ್ ಟೈಮ್ ಮಾತ್ರ ನೀವು ನೋಡಿಕೊಟ್ರೆ ಸಾಕು. ಸೊ ಇಲ್ಲಿ ಯಾವ ಲಗ್ನ ಆಪರೇಟ್ ಆಗ್ತಾಯಿದೆ ಅಂತ ಕೂಡ ಗೊತ್ತಾಗ್ಬಿಡ್ತದೆ ಈ ಚಕ್ರದಿಂದ. ನಿಮಗೆ ಇದಕ್ಕೆ ಸಾಫ್ಟ್ವೇರ್ ಏನು ಬೇಕಾಗಿಲ್ಲ. ಮಾಮೂಲ ಗ್ರಹಸ್ಥಿತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಖಂಡಿತ ಸಾಫ್ಟ್ವೇರ್ ಬೇಕು, ಅವತ್ತಿನ ದಿನ ಎಲ್ಲಿದೆ ಅಂತ. ಆದರೆ ಜಗನ್ನಾಥ ಹೋರ ಸಾಫ್ಟ್ವೇರು ಎಲ್ಲ ಒಂದು ನೀವು ಕೊಟ್ಟಂಥ 90 ಡೇಸ್ಗೆ ಎಲ್ಲ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಟೇಬಲಲ್ಲೇ ಡೇಟಾ ಕೊಟ್ಬಿಟ್ಟಿದೆ. ಹಾಗಾಗಿ ನಿಮಗೆ ಏನು ಮಾಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇಲ್ಲಿ ಚಕ್ರದಲ್ಲಿ ಬಂದುಬಿಡ್ತದೆ. ಪ್ರಾಕ್ಟೀಸಿಗೆ ಯೂಸ್ ಮಾಡ್ಕೋಬೋದು. ಸೂರ್ಯೋದಯ ಎಷ್ಟು ಗಂಟೆಗೆ, ಸೂರ್ಯಾಸ್ತಮಯ ಎಷ್ಟು ಗಂಟೆಗೆ ಕೂಡ ಇರ್ತದೆ. ಇಲ್ಲಿ ನೋಡಿ, ಸೂರ್ಯೋದಯಕ್ಕೆ ಲಗ್ನ ಇದೆ. ಸೂರ್ಯೋದಯದಿಂದಲೇ ಮೇಯ್ನ್ ನಮಗೆ ಲಗ್ನ ಇಂಪಾರ್ಟೆಂಟ್. ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಮುಹೂರ್ತ ವಿಚಾರಗಳಿಗೆಲ್ಲ. ಸೊ ಈ ರೀತಿ ಲಗ್ನವೂ ಗೊತ್ತಾಗ್ತದೆ, ಅದೇ ರೀತಿ ಚಕ್ರವೂ ಬರುತ್ತೆ. ಸೊ ಇದು ನಿಮಗೆ ಮುಹೂರ್ತ ಪ್ರಾಕ್ಟೀಸ್ಗೆ ಇಷ್ಟು ಸಾಕು. ಜಸ್ಟ್ ಇದನ್ನು ನೀವು ಬೇಕಾದರೆ ಯಾವ ಡೇಟಾ ಬೇಕಾದ್ರೆ ನಿಮಗೆ ಯಾವ ದೇಶದ್ದು ಯಾವ ಪ್ಲೇಸ್ದು ಯಾವಾಗ ಬೇಕಾದ್ರೆ ಡೇಟಾ ನೀವು ತೊಗೊಳ್ಳಿ. ಆ ಡೇಟಾನ ಕರೆಕ್ಟಾಗಿ ನೀವು ಇಲ್ಲೇ ಕರೆಕ್ಟಾಗಿ ಇದರಲ್ಲಿ ಪ್ಲೇಸ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಇದರಲ್ಲಿ ಯಾವುದ್ರಲ್ಲೂ ಬರೋಲ್ಲ. ಇದರಲ್ಲಿ ಇನ್ ಕೇಸ್ ಸಪೋಸ್ ನಿಮ್ಗೆ ಇಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಯಾವುದನ್ನ ಒಂದು ಡಿಲೀಟ್ ಮಾಡಬೇಕಂದ್ರೂ ಕೂಡ ಅದು ಡಿಲೀಟ್ ಆಗೋಲ್ಲ. ಅದು ನಿಮಗೊಂದು ಮೆಸೇಜ್ ಹಾಕುತ್ತೆ. ಯಾಕೆಂದರೆ ಇದು ಪಾಸ್ವರ್ಡ್ ಪ್ರೊಟೆಕ್ಟೆಡ್. ಯಾಕೆಂತಂದರೆ ನೀವು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಒಂದು ಫಾರ್ಮುಲಾ ಡಿಲೀಟ್ ಮಾಡಿದರೆ ಅದು ವರ್ಕ್ ಆಗೋಲ್ಲ, ಬೈ ಮಿಸ್ಟೇಕ್ ಮಾಡಿದರೂ ಕೂಡ. ಅದಕ್ಕೆ ಆಕ್ಸಿಡೆಂಟಲಿ ಡಾಟಾ ಡಿಲೀಟ್ ಆಗಬಾರ್ದು ಅಂಥೇಳಿ ಓನ್ಲಿ ಎಲ್ಲೋ ಕಾಲಮ್ ಏನಿದೆ ನೋಡಿ, ಇಲ್ಲಿ ಜನ್ಮ ನಕ್ಷತ್ರ ಅಂತಿದೆ, ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ತಾರಾಬಲ ನೋಡಬೇಕಾದ್ರೆ ಜನ್ಮ ನಕ್ಷತ್ರ ಇಂಪಾರ್ಟೆಂಟ್. ಅವ್ರದ್ದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಆ ನಕ್ಷತ್ರ ಇಲ್ಲಿ ಎಂಟರ್ ಮಾಡಿದರೆ ಅದಕ್ಕೆ ತಕ್ಕಂತೆ ತಾರಾಬಲ ಬದಲಾಗ್ತದೆ. ಇದು ಈ ಎಕ್ಸೆಲ್ ಶೀಟ್. ಇದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನು ಅಂತಂದರೆ, ಈ ಫೈಲ್ ಡೌನ್ಲೋಡ್ ಮಾಡಿಕೊಂಡ ಮೇಲೆ ನೀವು ಮಾಡಬೇಕಾದೇನಂತಂದರೆ, ಯೂಶ್ವಲಿ ನೀವು ಇಂಟರ್ನೆಟ್ಟಿಂದ ಯಾವುದೇ ಫೈಲ್ ಡೌನ್ಲೋಡ್ ಮಾಡಲಿ ಅದು ಫಸ್ಟ್ ಏನಾಗುತ್ತೆ, ಬ್ಲಾಕ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕು, ಆ ಬ್ಲಾಕನ್ನು ತೆಗಿಬೇಕಾಗ್ತದೆ. ಸೊ ಏನಂತಂದರೆ, ನೀವು ಯಾವುದೇ ಒಂದು ಫೈಲ್ ಸಪೋಸ್ ನಾನು ತೋರಿಸ್ತೇನೆ, ಯಾವುದಾದ್ರೂ ಒಂದು ಎಕ್ಸೆಲ್ ಫೈಲ್ ತೋರಿಸ್ತೇನೆ. ಓಕೆ, ಇಲ್ಲಿ ನೋಡಿ, ನೀವು ಇಂಟರ್ನೆಟ್ಟಲ್ಲಿ ಸಪೋಸ್ ಈ ಫೈಲನ್ನು ಡೌನ್ಲೋಡ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಅದು ನಿಮಗೆಲ್ಲ ಒಂದು ಕಡೆ ಡೌನ್ಲೋಡ್ ಆಗಿರ್ತದೆ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗಿ. ಇಲ್ಲಿ ನೋಡಿ, ಬ್ಲಾಕ್ ಆಗಿರುತ್ತೆ ಯೂಶ್ವಲಿ. ಇಲ್ಲಿ ಅನ್ಬ್ಲಾಕ್ ಅಂತ ತೋರಿಸ್ತಾ ಇದ್ರಲ್ಲ, ಇಂಟರ್ನೆಟ್ಟಿಂದ ಯಾವುದೇ ಫೈಲು ಡೌನ್ಲೋಡ್ ಆದರೂ ಕೂಡ ಬ್ಲಾಕ್ ಆಗಿರುತ್ತೆ. ಅದು ಸೇಫ್ಟಿ ಸೈಡ್ ಅಷ್ಟೇ. ಅದೇನು ಇದು ಎಕ್ಸೆಲ್ ಡಾಕ್ಯುಮೆಂಟ್ ಫೈಲ್, ಇದೇನು ವೈರಸ್ ಫೈಲ್ ಅಲ್ಲ. ಸೊ ನಥಿಂಗ್ ಟು ವರಿ ಅಬೌಟ್. ನೀವೇನು ಮಾಡಬೇಕು, ಈ ಥರ ನಿಮಗೆ ಅನ್ಬ್ಲಾಕ್ ಅಂತ ಕಾಣಿಸಿದರೆ ಜಸ್ಟ್ ಅದನ್ನು ಟಿಕ್ ಮಾರ್ಕ್ ಕೊಟ್ಟು, ಬ್ಲಾಕ್ ಅಂತ ಕಾಣಿಸಿದ್ರೆ ಟಿಕ್ ಮಾರ್ಕ್ ಕೊಟ್ಟು ಅನ್ಬ್ಲಾಕ್ ಅಂತಿದಲ್ವ ಜಸ್ಟ್ ಅಪ್ಲೈ ಮಾಡಿದರೆ ಆ ಬ್ಲಾಕ್ ಅಂಬೋದು ಹೊಟ್ಟೋಗ್ತದೆ. ಆವಾಗ ಇದು ವರ್ಕ್ ಆಗ್ತದೆ. ಯಾಕೆಂದರೆ ಬ್ಯಾಕ್ ಸೈಡು ಫಾರ್ಮುಲಾಸ್ ಎಲ್ಲ ಇರ್ತದೆ, ಆ ಫಾರ್ಮುಲಾಸ್ ಯೂಶ್ವಲಿ ವರ್ಕ್ ಆಗೋಲ್ಲ.
ಸೊ ನೀವು ರೈಟ್ ಕ್ಲಿಕ್ ಮಾಡಿ ಏನು ಮಾಡಬೇಕು, ಪ್ರಾಪರ್ಟೀಸ್, ಇಲ್ಲಿ ಬ್ಲಾಕ್ ಅಂತಿದ್ದು ಅನ್ಬ್ಲಾಕ್ ಅಂತಿದ್ದೆ ಟಿಕ್ ಮಾರ್ಕ್ ಕೊಟ್ಟು ಅಪ್ಲೈ ಮಾಡಿ ಓಕೆ ಹೊಡಿರಿ, ಆವಾಗದು ಅನ್ಬ್ಲಾಕ್ ಆಗ್ತದೆ. ನೆಕ್ಸ್ಟ್ ಮಾಡಬೇಕಾದೇನಂತಂದರೆ ಓಕೆ, ಇಲ್ಲಿ ಬಂದ ಮೇಲೆ ನಿಮ್ಮ ಯಾವ ಎಕ್ಸೆಲ್ ಫಾರ್ಮ್ ಯೂಸ್ ಮಾಡ್ತಾ ಇರ್ತಂತ ಯೂಶ್ವಲಿ ಗೊತ್ತಿಲ್ಲ. ನೀವೇನು ಮಾಡಬೇಕು, ಇದಕ್ಕೆ ಮ್ಯಾಕ್ರೋ ಸೆಟ್ಟಿಂಗ್ಸ್ ಎನೇಬಲ್ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ ಬ್ಯಾಕ್ ಸೈಡು ಕೆಲವಿನ ಫಾರ್ಮುಲಾಸು VBAಯಲ್ಲಿ ಪ್ರೋಗ್ರಾಮಿಂಗ್ ಇರುತ್ತೆ, ಅದು ವರ್ಕ್ ಆಗಬೇಕಂದ್ರೆ ಖಂಡಿತ ನೀವು ಮಾಡಲೇಬೇಕಾಗ್ತದೆ. ಸೊ ನನಗೂ ಗೊತ್ತಿಲ್ಲ, ನಾನು ಟೆಸ್ಟ್ ಮಾಡಿಲ್ಲ. ಸೊ ಇನ್ ಕೇಸ್ ಯಾರಿಗಾದರೂ ವರ್ಕ್ ಆಗಿಲ್ಲ ಅಂತಂದರೆ, ಸಪೋಸ್ ತಾರಾಬಲ ಅಂತಂಬೋ ಕಾಲಮ್ ವರ್ಕ್ ಆಗಿಲ್ಲ ಅಂದರೆ ನಥಿಂಗ್ ಟು ವರಿ ಅಬೌಟ್ ಇಟ್, ಅದು ಎಕ್ಸೆಲ್ ಬೇಸ್ಡ್, ಇದು VBA ಪ್ರೋಗ್ರಾಮಿಂಗ್ ಬೇಸ್ಡ್ ಇರುತ್ತೆ. ಉಳಿದದ್ದು ಎಲ್ಲ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗ್ತಿದ್ದಲ್ಲ. ಇನ್ ಕೇಸ್ ನಿಮಗೆ ಬೇಕು ಯಾರಿಗಾರು ಮಾಡುವಂಥ ಇದ್ದಿದ್ರೆ ಜಸ್ಟ್ ಏನು ಮಾಡ್ತೀರಿ, ನೀವು ಫೈಲ್ಗೆ ಹೋಗಿ ಇಲ್ಲಿ ನಿಮಗೆ ಆಪ್ಷನ್ಸ್ ಅಂತ ಇರುತ್ತೆ ಎಕ್ಸೆಲಲ್ಲಿ. ಒಂದೊಂದು ವರ್ಷನ್ ಒಂದೊಂದು ಥರ ಇರುತ್ತೆ. 2007 ಒಂದು ಥರ ಇರುತ್ತೆ, 2013, 365 ಲೇಟೆಸ್ಟ್ ಒಂದೊಂದು ಥರ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಜಸ್ಟ್ ಏನು ಮಾಡಬೇಕು, ಇಲ್ಲಿ ಟ್ರಸ್ಟ್ ಸೆಂಟರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಸಾರಿ, ಟ್ರಸ್ಟ್ ಸೆಂಟರ್ ಅಲ್ಲ, ಅಡ್ವಾನ್ಸ್ಡ್. ಓಕೆ, ಸೊ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಕಸ್ಟಮೈಸ್ಡ್ ರಿಬ್ಬನ್ ಅಂತ ಇರ್ತದೆ, ಕ್ಲಿಕ್ ಮಾಡಿ. ಇಲ್ಲಿ ಯೂಶ್ವಲಿ ಡೆವಲಪರ್ ಅಂತ ಒಂದು ಟ್ಯಾಬ್ ಇಲ್ಲಿ ಬರ್ತೀವಿ ನೋಡಿ, ಫೈಲು, ಇನ್ಸರ್ಟು ಇದೆಲ್ಲ ಟ್ಯಾಬ್ ಇದಲ್ವ. ಯೂಶ್ವಲಿ ಡೆವಲಪರ್ ಟ್ಯಾಬ್ ಅಂಬೋದು ಭಾಳ ಜನಕ್ಕೆ ಇರೋಲ್ಲ. ಅದು ಮಾಮೂಲಿ ಅಂತ ಅನ್ಚೆಕ್ ಮಾರ್ಕ್ ಇರ್ತದೆ. ನೀವೇನು ಮಾಡಬೇಕು, ಅಲ್ಲಿ ಟಿಕ್ ಮಾರ್ಕ್ ಇಟ್ಕೊಂಡು ಜಸ್ಟ್ ಓಕೆ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಡೆವಲಪರ್ ಅಂತ ಟ್ಯಾಬ್ ಯೂಸ್ ಕಾಣಿಸ್ತದೆ. ಜಸ್ಟ್ ಅದು ಪ್ರೆಸ್ ಮಾಡಿ, ಇಲ್ಲಿ ಮ್ಯಾಕ್ರೋ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ನೀವು ಎನೇಬಲ್ ಮಾಡಬೇಕು. ಎನೇಬಲ್ VBA ಇದು ಈ ಆಪ್ಷನ್ ತೊಗೊಳ್ಬೇಕು. ತೊಗೊಂಡ ಮೇಲೆ ಟ್ರಸ್ಟ್ ಆಕ್ಸೆಸ್ ಟು ದ VBA ಇದನ್ನು ಟಿಕ್ ಮಾರ್ಕ್ ಕೊಟ್ಟು ಜಸ್ಟ್ ಓಕೆ ಪ್ರೆಸ್ ಮಾಡಿದರೆ ನಿಮಗೆ VBAಲಿರುವಂಥ ಬ್ಯಾಕ್ಗ್ರೌಂಡ್ ಫಾರ್ಮುಲಾಸು ವರ್ಕ್ ಆಗ್ತದೆ. ಇಲ್ಲಾಂದರೆ ಕೆಲವಿನ ಸೆಟ್ಟಿಂಗ್ಸ್ ವರ್ಕ್ ಆಗೋಲ್ಲ, ಬಟ್ ಯೂಶ್ವಲಿ ಈ ಡಿಸ್ಪ್ಲೇ ಮಾಡ್ತದೆ. ಡಿಸ್ಪ್ಲೇ ಮಾಡೋದು, ಕಲರ್ ಸೆಟ್ಟಿಂಗ್ಸು ಇದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಕೆಲವಿನ ಫಾರ್ಮುಲಾಸ್ ಮಾತ್ರ ವರ್ಕ್ ಆಗೋಲ್ಲ. ಲೈಕ್ ನಿಮಗೆ ವಿಷುವಲ್ ಬೇಸಿಕ್ ಸಂಬಂಧಪಟ್ಟ ಕೆಲವಿನ ಕೋಡಿಂಗ್ ಇರುತ್ತೆ, ಈ ಕೋಡಿಂಗ್ ಮಾತ್ರ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗೋಲ್ಲ. ದೇ ಪ್ರಾಬ್ಲಮ್. ಓಕೆ, ಸೊ ಓಕೆ, ವರ್ಕ್ ಆಗ್ಲಾದ್ರೂ ನೀವು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಆದ ಕಾರಣ ನೀವೇನು ವರಿ ಮಾಡೋ ಕೆಲಸ ಇಲ್ಲ. ನಿಮಗೆ ಜಸ್ಟ್ ಕಲರ್ ಕೋಡಿಂಗ್ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಗ್ರಹಸ್ಥಿತಿಗೆ ಏನು ಕೋಡಿಂಗ್ ಏನಿಲ್ಲ, ಸೊ ಇದು ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ. ಇನ್ ಕೇಸ್ ನಿಮಗೇನಾದರೂ ಅದು ಡಿಸ್ಪ್ಲೇ ಆಗಿಲ್ಲ ಅಂತಂದರೆ ಆ ಸ್ಕ್ರೀನನ್ನು ಮಾತ್ರ ನೀವು ಮೊಬೈಲ್ ಫೋನಿಂದ ಒಂದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡಿ. ಓಕೆ, ನನಗೆ ಗೊತ್ತಿದ್ದನ್ನು ಗೈಡ್ ಮಾಡ್ತೀನಿ, ಯಾಕಂದರೆ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಇದು ಪ್ರೋಗ್ರಾಮಿಂಗ್ ಆಗಿ ಅದನ್ನು ಪೈಥಾನ್ ಪ್ರೋಗ್ರಾಮಿಂಗ್, ವಿಂಡೋಸ್ ಪ್ರೋಗ್ರಾಮಿಂಗ್ ಆದರೆ ಅದು ಏನು ಪ್ರಾಬ್ಲಮ್ ಬರೋಲ್ಲ, ಇಂಡಿಪೆಂಡೆಂಟ್ ಆಗಿರ್ತದೆ. ಇದು ಒಂದೊಂದು ಸಿಸ್ಟಮಿಗೆ ಒಂದೊಂದು ರೀತಿ ಇರ್ತದೆ. ಇದು ಓನ್ಲಿ ಕೇವಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸೌಲಭ್ಯಕ್ಕೋಸ್ಕರ ನಾನು ಮಾಡಿಕೊಂಡಿದ್ದು. ಇದು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ, ಯಾಕಂದರೆ ಎಲ್ಲರಿಗೂ ವರ್ಕ್ ಆಗೋಲ್ಲ. ಓಕೆ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಪನ್ ಆಯಿತು ಅಂದರೆ ಓಕೆ, ನಿಮ್ಮ ಸಿಸ್ಟಮ್ ಎಲಿಜಿಬಲ್ ಆಗಿದೆ ಅಂತೇಳಿ. ಆಗಿಲ್ಲ ಅಂತಂದರೆ ನೀವು ಪಾಸಿಬಿಲಿಟಿ ಅದು ಏನಾಗಿದೆ ಅಂತ ನೀವು ಪ್ರಯತ್ನ ಮಾಡಿಕೊಳ್ಬೇಕು, ಯಾಕಂದರೆ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿರುತ್ತೆ. ಸೊ ಇದು ಸೌಲಭ್ಯಕ್ಕೋಸ್ಕರ ನಿಮಗೆ ಹೋಗಿ ಮಾಡ್ತಾ ಇರೋದು. ಈ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಗ್ರೂಪಲ್ಲಿ ಈ ಫೈಲನ್ನು ಶೇರ್ ಮಾಡ್ತೇನೆ, ನೀವು ವಿಂಡೋಸಲ್ಲಿ ಇದರ ಬಗ್ಗೆ ನೋಡ್ಬೋದು. ಸೊ ಓಕೆ, ಸೊ ಈ ರೀತಿ ನೀವು ಮಾಡಬೇಕಾದ್ದು ಏನೂ ಇಲ್ಲ. ಈ ಒಂದು ಶೀಟಲ್ಲಿದೆ JH ಡೇಟಾ ಅಂತ ಏನು ಶೀಟ್ ಇದೆ, ಇದರಲ್ಲಿ ಏನು ಮಾಡಬೇಕು, ಈ ಡೇಟಾ ತೆಗೆದುಬಿಟ್ಟು ನೀವು ಜಗನ್ನಾಥ ಫೋರ ಡೇಟಾ ಅಂತ ತಗೊಂಬಂದು ಅಲ್ಲಿ ಹಾಕಬೇಕು. ಇಷ್ಟೇ ನೀವು ಮಾಡಬೇಕಾದ ಕೆಲಸ. ಓಕೆ, ಸೊ ಇದು ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಕಲರ್ ಕೋಡಿಂಗ್ ವರ್ಕ್ ಆಗ್ತದೆ, ಗ್ರಹ ಸ್ಥಿತಿ ಗೊತ್ತಾಗ್ತದೆ, ಎಲ್ಲ ಮಾಡ್ತದೆ. ಓಕೆ, ಸೊ ಈಗ ನಾವು ಸಬ್ಜೆಕ್ಟಿಗೆ ಬರೋಣ. ಇವತ್ತಿನ ಕ್ಲಾಸ್ನಲ್ಲಿ ತಾರಾಬಲ ಅಂದರೆ ಏನು, ಚಂದ್ರಬಲ ಅಂದರೆ ಏನು, ಲಗ್ನಬಲ ಅಂದರೆ ಏನು, ಈ ವಿಚಾರವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಓಕೆ, ಒಂದು ನಿಮಿಷ. ಓಕೆ, ಇದನ್ನು ಕ್ಲೋಸ್ ಮಾಡ್ತೇನೆ. ಸೊ ಇಲ್ಲಿವರೆಗೂ ಬಂದಿದೆ. ಈಗ ತಾರಾಬಲ ವಿಚಾರಕ್ಕೆ ನೋಡೋಣ. ತಾರಾಬಲ ಯೂಶ್ವಲಿ ಸೊ ತಾರಾಬಲ ಅಂತಂದರೆ ಏನು ಅಂತಂಬುದು ನೋಡಬೇಕು. ಈಗ ಇಷ್ಟವರೆಗೆ ನಾವು ಪಂಚಾಂಗ ಶುದ್ಧಿ ನೋಡಿದ್ದೇವೆ. ಪಂಚಾಂಗ ಶುದ್ಧಿ ಅಂದರೆ ಏನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಮತ್ತು ಶುಕ್ರಾಸ್ತ ಇದು ವಿಚಾರ. ಇವೆಲ್ಲ ಕೂಡ ಕ್ಲೀನಾಗಿರಬೇಕು. ಅಂದರೆ ನಾವು ಹೇಳಿದ್ವಲ್ಲ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣದಲ್ಲಿ ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ, ಯಾವುದು ಮೀಡಿಯಮ್ ಅಂತ ಹೇಳಿದ್ದೀವೋ ಅದೇ ರೀತಿ
ನೀವು ಅವತ್ತಿನ ದಿನ ಏನು ಪಂಚಾಂಗ ಡೇಟಾ ಇದೆ ಅವತ್ತಿನ ದಿನ ಎಲ್ಲವೂ ಕರೆಕ್ಟಾಗಿರೋಂಗೆ ನೋಡಿಕೊಳ್ಳಬೇಕು. ಪಂಚಾಂಗ ಟೇಬಲಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಗ್ರೀನಾಗೇ ಇರಬೇಕು, ಎಲ್ಲೋ ಇದ್ದರೂ ಪರವಾಗಿಲ್ಲ. ಅವತ್ತಿನ ದಿನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಯಾವಾಗ ಪಂಚಾಂಗ ಶುದ್ಧಿ ಇದೆ, ಮಾಸ ಶುದ್ಧಿ ಇದೆ, ಶುಕ್ರಾಸ್ತ ಇದೇನೂ ಇಲ್ಲ, ಆ ಡೇಟನ್ನು ಆಯ್ಕೆ ಮಾಡಿಕೊಂಡು ಆ ಡೇಟ್ಗೆ ಯಾರಿಗಾದರೂ ಕಾರ್ಯಕ್ರಮ ಮಾಡ್ತಾಯಿದ್ದಾರೋ ಅಥವಾ ಯಾರಿಗೆ ಒಳ್ಳೆಯ ಮುಹೂರ್ತ ಬೇಕು ಅವರಿಗೆ ಆ ಡೇಟ್ಗೆ ತಾರಾಬಲ ಇರಬೇಕು. ಅಂದರೆ ಏನು, ಯಾರು ಕಾರ್ಯಕ್ರಮ ಮಾಡಿಕೊಳ್ತಾರೋ ಕರ್ತ ಯಾರಿದ್ದಾನೆ ಯಜಮಾನ, ಅವನು ಯಾವುದೋ ಒಂದು ಜನ್ಮ ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ. ಅವನ ಜನ್ಮ ನಕ್ಷತ್ರಕ್ಕೆ ಅವತ್ತಿನ ದಿನ ಕರೆಕ್ಟಾಗಿದೆಯಾ ಇಲ್ವಾ, ಅವನಿಗೆ ಫೇವರಬಲ್ ಆಗಿದೆಯಾ ಇಲ್ವ ಅಂತ ನೋಡ್ತೇವೆ. ಯಾಕೆಂದರೆ ಶುಭ ಮುಹೂರ್ತಗಳಿರ್ತದೆ, ಆದರೆ ಎಲ್ಲರಿಗೂ ಅಪ್ಲೈ ಆಗಲ್ಲ. ಒಬ್ಬರಿಗೆ ಅಪ್ಲೈ ಆಗ್ತದೆ, ಒಬ್ರಿಗೆ ಅಪ್ಲೈ ಆಗಲ್ಲ. ಈ ತಾರಾಬಲ ಅಂತಂದರೆ ಏನು ಅಂತಂದರೆ ಸಂಕಲ್ಪ ಬಲ ಅಂತ ಅರ್ಥ. ಈಗ ಮದುವೆ ಮಾಡಿಕೊಡ್ತಾನೆ, ಮದುವೆ ಮಾಡೋಕೆ ದಿನ ಅವನಿಗೆ ಮದುವೆ ಮಾಡಿಕೊಳ್ಳೋದ್ರ ಮೇಲೆ ಸಂಕಲ್ಪ ಒಂಥರ ದೀಕ್ಷೆ. ಉಪನಯನ ಅಂದರೆ ದೀಕ್ಷೆ ಅಲ್ವಾ, ಅದೇ ರೀತಿ ಮದುವೆ ಅಂದರೆ ಕೂಡ ದೀಕ್ಷೆ. ಅದು ಲೌಕಿಕವಾದಂಥ ಎಂಟರ್ಟೈನ್ಮೆಂಟ್ ಆಗುವಂಥ ಸುಖ ಪಡಲಿಕ್ಕೆ ಬೇಕಾದಂಥ ಪ್ರೋಗ್ರಾಮ್ ಎಲ್ಲ ಶಾಸ್ತ್ರ ಹಾಗೆ ಟ್ರೀಟ್ ಮಾಡಲ್ಲ. ಸಂತಾನ ಯಜ್ಞ ಗೃಹಸ್ಥ ಧರ್ಮದ ದೀಕ್ಷೆಯನ್ನು ಪಡಿತಾ ಇದ್ದಾನೆ ಅಂತಂತದೆ. ಒಂದು ದೀಕ್ಷೆ ಪಡಿತಾ ಇದ್ದಾಗ, ಕಮಿಟ್ಮೆಂಟ್ ಆಗಬೇಕಾದಾಗ ಅವನಿಗೆ ಸಂಕಲ್ಪ ಗಟ್ಟಿ ಇರಬೇಕು. ಇವತ್ತು ನಾನು ಕಂಪಲ್ಸರಿ ಇದು ಮಾಡೇ ಮಾಡ್ತೇನೆ ಅಂತ ಒಂದು ಸಂಕಲ್ಪ ಗಟ್ಟಿ ಇದ್ದರೆ ಆ ಕೆಲಸ ಅವನು ಈಸಿಯಾಗಿ ಮಾಡ್ತಾನೆ. ನಾವು ಅಷ್ಟೇ ಅಲ್ವಾ, ಏನು ನೋಡಪ್ಪ, ನಾವು ಮನಸ್ಸಲ್ಲಿ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೋಬೇಕು, ಮಾಡಿಕೊಂಡ್ರೆ ಏನನ್ನಾದರೂ ಸಾಧಿಸ್ಬೋದು. ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡ್ತಿರ್ತಾರೆ, ನೀ ಮನಸ್ಸಲ್ಲಿ ಅಂದ್ಕೋ ಗಟ್ಟಿಯಾಗೆ, ಖಂಡಿತ ಆಗ್ತದೆ. ಆ ಸಂಕಲ್ಪ ಗಟ್ಟಿ ಇರಬೇಕಾದ್ರೆ ಅವತ್ತಿನ ದಿನ ತಾರಾಬಲ ಇರಬೇಕು. ಅವನ ನಕ್ಷತ್ರಕ್ಕೆ ಅವತ್ತಿನ ದಿನ ನಕ್ಷತ್ರ ಫೇವರಬಲ್ ಆಗಿರಬೇಕು. ಫೇವರಬಲ್ ಆಗಿದ್ದರೆ ಏನಾಗುತ್ತೆ, ಅವನ ಕಮಿಟ್ಮೆಂಟ್ ಸಿದ್ಧ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮದುವೆ ದಿನ ಅಯ್ಯೋ ನಾನು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದೋ ಬೇಡವೋ, ಮದುವೆ ಮಾಡಿಕೊಂಡ್ರೆ ಪರವಾಗಿಲ್ವಾ, ನಾನು ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡ, ಏನಾಗುತ್ತೆ, ಕಮಿಟ್ಮೆಂಟ್ ಮಿಸ್ ಆಗ್ತದೆ. ಭಾಳ ಜನ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಮದುವೆ ಆಗೋ ದಿನವೇ ಅವನಿಗೆ ಅನಿಸುತ್ತೆ, ಯಾಕಪ್ಪ ಇಷ್ಟು ಗಲಾಟೆಯಲ್ಲಿ ಯಾಕಪ್ಪ ಮದುವೆ ಮಾಡ್ಕೋಬೇಕು, ಇವ್ರು ಈಗಲೇ ಇಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ, ಮದುವೆ ಆದಮೇಲೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಏನೋ. ಅವನು ಫಸ್ಟೇ ಅವನಿಗೆ ಕಮಿಟ್ಮೆಂಟ್ ತೊಗೊಳ್ಳೋದಿನವೇ ಅವನಿಗೆ ಕನ್ಫ್ಯೂಷನು, ಬೇಸರ ಆಗಿಬಿಡ್ತದೆ. ಯಾಕೆ ಈ ರೀತಿ ಅಂದರೆ ತಾರಾಬಲ, ಸಂಕಲ್ಪ ಬಲ ಗಟ್ಟಿ ಇರಬೇಕು. ಏನೇ ತೊಂದರೆಗಳು ಬರಲಿ, ನಾನು ಅಂದುಕೊಂಡಂಥ ಸಂಕಲ್ಪ ಈಡೇರಬೇಕು. ಎಲ್ಲರಿಗೂ ಸುಖ ಇರಲ್ಲ, ಎಲ್ಲರದು ಸುಖದ ದಾರಿ ಇಲ್ಲ. ನಾನು ಅದನ್ನು ಸಾಧಿಸಿಕೊಳ್ಳಬೇಕು ಅಂತ ನಮ್ಮ ಕಮಿಟ್ಮೆಂಟ್ ತೊಗೊಳ್ಬೇಕು. ಅದಕ್ಕೆ ತಾರಾಬಲವನ್ನು ನೋಡ್ತೇವೆ. ಸೊ ತಾರಾಬಲ ಅಂತಂದರೆ ಏನು, ನಾವು ಈ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು ಅಂತಂದರೆ, ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಜನ್ಮ ನಕ್ಷತ್ರ ಇರುತ್ತೆ. ಅವನು ಹುಟ್ಟಿದ ಸಮಯದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೋ ಅದು ಅವನ ಜನ್ಮ ನಕ್ಷತ್ರ ಆಗ್ತದೆ. ಆ ಜನ್ಮ ನಕ್ಷತ್ರ ತಗೊಳ್ಬೇಕು. ನೆಕ್ಸ್ಟ್ ಪಂಚಾಂಗ ಶುದ್ಧಿ. ನೀವು ಯಾವ ದಿನ ಆಯ್ಕೆ ಮಾಡ್ಕೊಳ್ತೀರಿ ಆ ದಿನ ತೊಗೊಳ್ಬೇಕು. ಈಗ ಸಪೋಸು ಈ ನೋಡಿ 14/2/2024 ಮೊನ್ನೆ ಆಗೋಯ್ತಿದ್ದು. ಸೊ ನೆಕ್ಸ್ಟ್ ತೊಗೊಳ್ಳೋಣ. 22 ಫೆಬ್ರವರಿ 2024 ಅವತ್ತಿನ ದಿನ ಶುಕ್ಲ ತ್ರಯೋದಶಿ, ಗುರುವಾರ, ಪುಷ್ಯಮಿ ನಕ್ಷತ್ರ, ಸೌಭಾಗ್ಯ ಯೋಗ, ತೈತುಲಕರಣ. ಇದೆಲ್ಲ ಚೆನ್ನಾಗಿದೆ, ಪಂಚಾಂಗ ಶುದ್ಧಿ ಎಲ್ಲ ಚೆನ್ನಾಗಿದೆ. ಅವನ ಜನ್ಮ ನಕ್ಷತ್ರ ಏನು ಅಂತ ತೊಗೊಳ್ಬೇಕು. ಇದು ಎಲ್ಲ ಚೆನ್ನಾಗಿರೋದ್ರಿಂದ 22ನೇ ತಾರೀಕು ನಾನು ಆಯ್ಕೆ ಮಾಡ್ಕೊಳ್ತೇನೆ. ಆವತ್ತಿನ ದಿನ ನಕ್ಷತ್ರ ಏನು, ಪುಷ್ಯಮಿ ನಕ್ಷತ್ರ. ಸೊ ನಾ ಏನು ಮಾಡ್ತೇನೆ, ಇಲ್ಲಿ ತಾರಾಬಲವನ್ನು ಕ್ಯಾಲ್ಕುಲೇಟ್ ಮಾಡೋ ಕಾಲಕ್ಕೆ ಪುಷ್ಯಮಿ ನಕ್ಷತ್ರ ಇಟ್ಕೊಳ್ತೇನೆ. ಯಾಕೆಂದರೆ ಅವತ್ತಿನ ದಿನ ಆಯ್ಕೆ ಮಾಡಿಕೊಂಡಂಥ ದಿನ ಪುಷ್ಯಮಿ ನಕ್ಷತ್ರ ಇದೆ. ಓಕೆ, ಈಗ ಪ್ರತಿಯೊಬ್ಬರದ್ದು ಒಂದು ಜನ್ಮ ನಕ್ಷತ್ರ ಇರ್ತದೆ. ಒಬ್ಬರು ಮೇಷನ ಅಶ್ವಿನಿ ನಕ್ಷತ್ರ ಹುಟ್ಟಿರ್ತಾರೆ. ಅವನು ಯಾವ ನಕ್ಷತ್ರದಲ್ಲಿ ಜನ್ಮ ನಕ್ಷತ್ರ ಯಾವುದಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ಜನ್ಮ ನಕ್ಷತ್ರ ಅನುರಾಧ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಅಂತ ಅಂದುಕೊಳ್ಳೋಣ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾನ ಅವನು. ಅವತ್ತಿನ ದಿನ ನಕ್ಷತ್ರ ಪುಷ್ಯ. ಅಂದರೆ ಏನು, ತಾರಾಬಲದಲ್ಲಿ ಮೊದಲಾಗಿ ಫಾರ್ಮುಲಾ ಏನು ಅಂತಂದರೆ, ಜನ್ಮ ನಕ್ಷತ್ರದಿಂದ ನಿತ್ಯ ನಕ್ಷತ್ರ ಅಂದರೆ ಅವತ್ತಿನ ದಿನ ಮುಹೂರ್ತ ಯಾವ ಇಟ್ಕೋಬೇಕು ಅಂದ್ಕೊಳ್ತಿದ್ದೀವೋ ಅವತ್ತಿನ ನಕ್ಷತ್ರಕ್ಕೆ ಕೌಂಟ್ ಮಾಡಿದರೆ, ಕೌಂಟ್ ಮಾಡಬೇಕು. ಮಾಡಿದ ಮೇಲೆ ಎಷ್ಟು ನಂಬರ್ ಬರುತ್ತೋ 9ಕ್ಕಿಂತಲೂ ಜಾಸ್ತಿ ಇದ್ದರೆ ಅದನ್ನೆಲ್ಲ 9 ಕಳೆದು ಬಿಡಬೇಕು. ಸೊ 1ರಿಂದ 9 ಒಳಗೆ ನಂಬರ್ ಬರಬೇಕು. ಒಂದು ವೇಳೆ ಆ ರೀತಿ ಬಂದರೆ, 1 ನಂಬರ್ ಬಂದರೆ ಜನ್ಮತಾರ, 2 ಬಂದರೆ ಸಂಪತ್ತಾರ, 3 ಬಂದರೆ ವಿಪತ್ತಾರ, 4 ಬಂತು ಅಂದ್ಕೊಳ್ಳಿ ಕ್ಷೇಮತಾರ, 5 ಬಂದು ಪ್ರತ್ಯಕ್ತಾರ, 6 ಬಂದು ಸಾಧನ,
7 ಬಂದು ನೈದನ, 8 ಬಂದು ಮಿತ್ರತಾರ, 9 ಬಂದು ಪರಮಮಿತ್ರ ಅಥವಾ ಅತಿಮಿತ್ರ ತಾರ. ಇಲ್ಲಿ ಕಲರ್ ಕೋಡಿಗೆ ಕೊಟ್ಟಿದೆ ನೋಡಿ, 2, 4, 6, 8, 9 ಇದಕ್ಕೆ ಕಲರ್ ಇದೆ. ಇದು ತುಂಬ ಒಳ್ಳೆಯದು. 3, 4, 7 ಇದು ಒಳ್ಳೆಯದಲ್ಲ, ಶುಭ ಸಂಕಲ್ಪವನ್ನು ಈಡೇರಿಸೋದಿಲ್ಲ. ಇನ್ನು ಈ ಜನ್ಮತಾರ ಇದು ಇಸ್ ಎ ಮೀಡಿಯಮ್, ಅದು ಕೆಲವೊಂದು ವರ್ಕ್ ಆಗ್ಬೋದು, ವರ್ಕ್ ಆಗದೇ ಇರ್ಬೋದು, ಅಥವಾ ಆ್ಯಾವ್ರೇಜ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಕನಿಷ್ಠ ಪಕ್ಷದಲ್ಲಿ ಜನ್ಮತಾರ ಯೂಸ್ ಮಾಡ್ಬೋದು. ಫಸ್ಟ್ ಪ್ರಯಾರಿಟಿ 2, 4, 6, 8, 9 ಇದಕ್ಕೆ ಮಾತ್ರವೇ ಕೊಡ್ತೇವೆ. ಹೀಗೆ 9 ತಾರಗಳಿರ್ತದೆ. ಈ 9 ತಾರದಲ್ಲಿ ಅವತ್ತಿನ ದಿನ ಯಾವ ತಾರ ಬರ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಈಗ ನೋಡೋಣ. ಈಗ ಜನ್ಮ ನಕ್ಷತ್ರ ಇದೆ, ಯಾವುದು ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರದಿಂದ ಅವತ್ತಿನ ದಿನ ನಿತ್ಯ ನಕ್ಷತ್ರಕ್ಕೆ ಕೌಂಟ್ ಮಾಡಬೇಕು. ನೀವು ಕೌಂಟ್ ಮಾಡಿ ಎಷ್ಟು ಬರುತ್ತೆ. ಸೊ ಕೌಂಟ್ ಮಾಡೋದಕ್ಕೆ ನಿಮಗೆ ಮಾಮೂಲಾಗಿ ಜ್ಯೋತಿಷ್ಯರು ಅಂದರೆ ಏನು ಮಾಡ್ತಾರೆ, ಒಂದು ಕೈ ಬೆರಳುಗಳಿಂದ ಹೀಗೆ ಕೌಂಟ್ ಮಾಡ್ತಾ ಇರ್ತಾರೆ, ಭಾಳಷ್ಟು ಜನ ನಾವು ನೋಡ್ತೇವೆ. ಸೊ ಆ ಕೌಂಟ್ ಮಾಡೋದು ಏನು ಅಂತಂದರೆ ಈ ತಾರಾಬಲವನ್ನು ನೋಡೋದು. ಎಲ್ಲರೂ ನಾವು ಸಿನಿಮಾದಲ್ಲಾಗಲಿ ಅಥವಾ ಯಾರನ್ನ ಜ್ಯೋತಿಷ್ಯರು ನೋಡೋ ಕಾಲಕ್ಕೆ ಬೆಟ್ಟಗಳಿಂದ ಏನೋ ಕೌಂಟ್ ಮಾಡ್ತಾ ಇರ್ತಾರೆ. ಸೊ ಏನು ಮಾಡ್ತೀರಿ, ಈಗ ಮೂಲಾ ನಕ್ಷತ್ರದಿಂದ ಪುಷ್ಯಮಿ ನಕ್ಷತ್ರವರೆಗೂ ಕೌಂಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ 9 ಆಯಿತು. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿ 17 ಬರುತ್ತೆ. ಮೂಲ ಜನ್ಮ ನಕ್ಷತ್ರದಿಂದ ಅವತ್ತಿನ ದಿನ ನಕ್ಷತ್ರಕ್ಕೆ ಕೌಂಟ್ ಮಾಡಿದರೆ 17 ಬರ್ತಾ ಇದೆ. ಸೊ ಈಗ ಏನು ಮಾಡಬೇಕು, ಈ 17 ನಂಬರ್ ತಗೊಂಡೆ ಅದರಲ್ಲಿ ಇದು 9ಕ್ಕಿಂತಲೂ ಜಾಸ್ತಿ ಇದಲ್ವಾ. 9ಕ್ಕಿಂತಲೂ ಜಾಸ್ತಿ ಎಷ್ಟಿರುತ್ತೋ ಅದು ಅದರಲ್ಲಿ 9 ತೆಗಿತಾ ಬರಬೇಕು. 2 ಸಾಲ ತೆಗಿತೀರಾ, 1 ಸಾಲ ತೆಗಿತೀರಾ, 9ರ ಒಳಗೆ ನಂಬರ್ ಬರಬೇಕು. 9ಅನ್ನು ಕಳಿಬೇಕು. ರಿಮೂವ್ ಮಲ್ಟಿಪಲ್ಸ್ ಆಫ್ 9. ಈಗ 17ರಲ್ಲಿ 9 ತೆಗೆದುಬಿಡಿ, ಎಷ್ಟು ಬರುತ್ತೆ, 8 ಬರ್ತಾ ಇದೆ. ಸೊ ಈ 8 ಎಂಬುದು ಈ ಟೇಬಲಲ್ಲಿ ನೋಡ್ಕೊಳ್ಳಿ, ಯಾವುದು ಬರುತ್ತೆ, 8 ಎಂಬುದು ಮಿತ್ರತಾರೆ. ಸೊ ಚೆನ್ನಾಗಿದೆ. ಸಪೋಸ್ ಇನ್ನೊಂದು ಎಕ್ಸಾಂಪಲ್, ಇನ್ನೊಬ್ಬರು ನಕ್ಷತ್ರ ಬಂದು ಬೇರೆ ಯಾವುದನ್ನ ನಕ್ಷತ್ರ ತಗೊಳ್ಳೋಣ. ಸೊ ರೇವತಿ ನಕ್ಷತ್ರ. ಸೊ ರೇವತಿ ನಕ್ಷತ್ರದಿಂದ ಪುಷ್ಯಮಿ ಕೌಂಟ್ ಮಾಡಿ. ರೇವತಿ, ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯಮಿ 9 ಬರ್ತಾ ಇದೆ. ಸೊ 9ಅಲ್ಲಿ ಇನ್ನು 9 ಎಂಬುದು ಕಳೆಯೋ ಕೆಲಸ ಇಲ್ಲ, ಯಾಕಂದರೆ 9 ಆದ ಕಾರಣ. 9 ಏನು ಬರುತ್ತೆ, ಪರಮ ಮಿತ್ರತಾರೆ. ಸೊ ಸಂಕಲ್ಪ ಬಲ ಚೆನ್ನಾಗಿದೆ. ಇನ್ ಕೇಸ್ ಬೇರೆ ನಕ್ಷತ್ರ, ಒಂದೊಂದು ಸಲ ಮೃಗಶಿರ ನಕ್ಷತ್ರ ಬಂತು, ಸೊ ಏನಾಯಿತು, 4 ಬರುತ್ತೆ. ಸಪೋಸ್ ಕೆಲವಿನ ಸಮಯದಲ್ಲಿ ಇದು ಬರುತ್ತೆ, ಒಂದೇ ಬರುತ್ತೆ. ಒಂದು ಬಂದಾಗ ಏನಾಗುತ್ತೆ ನೋಡಿ, ಮಖ ನಕ್ಷತ್ರ, ಪುಷ್ಯಮಿ ನಕ್ಷತ್ರ. ಜನ್ಮ ನಕ್ಷತ್ರ ಮಖ, ನಿತ್ಯ ನಕ್ಷತ್ರ ಪುಷ್ಯಮಿ. ಕೌಂಟ್ ಮಾಡಿದ್ರೆ ನಿಮಗೆ 26 ಬರುತ್ತೆ. 26ರಲ್ಲಿ 9ಕ್ಕಿಂತಲೂ ಜಾಸ್ತಿ ಇದೆ, 2 ಸಲ ತೆಗಿಬೇಕಾಗತ್ತೆ. ಅಂದರೆ 26ರಲ್ಲಿ 18 ತೆಗೆದುಬಿಟ್ರೆ 8 ಬರುತ್ತೆ. 9 × 2 2 ಸಲ 9 ತೆಗಿಬೇಕು. ಸೊ 8 ಬರುತ್ತೆ. ನಿಮಗೆ 1ರಿಂದ 9ರ ಒಳಗೆ ಬರಬೇಕು. ಬಂತು ಅಂದ್ಕೊಳ್ಳಿ, ಇದರಲ್ಲಿ ಚೆಕ್ ಮಾಡಿಕೊಳ್ಳಿ ಇಷ್ಟೇ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಜನ್ಮ ನಕ್ಷತ್ರದಿಂದ ಆವತ್ತಿನ ದಿನ ಮುಹೂರ್ತದ ನಕ್ಷತ್ರ, ಅದನ್ನೇ ನಾವು ನಿತ್ಯ ನಕ್ಷತ್ರ ಅಂತ ಕರಿತೇವೆ. ನಿತ್ಯ ನಕ್ಷತ್ರದವರೆಗೂ ಕೌಂಟ್ ಮಾಡಿದರೆ ಬಂದಂಥ ನಂಬರ್ ಏನಿದೆ ಅದು 9ಕ್ಕಿಂತಲೂ ಜಾಸ್ತಿ ಇದ್ದರೆ 9ಅನ್ನು ಕಳೆದು ಬಿಡಿ. ನೀವು ಬೆಟ್ಟುಗಳನ್ನು ಇಟ್ಕೊಂಡ್ರೆ ಫಸ್ಟ್ 3 ಬೆಟ್ಟುಗಳು ಇಟ್ಕೊಂಡ್ರೆ 3 ಡಿವಿಷನ್ 9 ಇರ್ತದೆ. ನೀವು ಹಂಗೆ ಬೆಟ್ಟಿಂದ ಕೌಂಟ್ ಮಾಡ್ತಾಯಿದ್ರಿ ಯಾವ ನಂಬರ್ ಅಂತ ಗೊತ್ತಾಗ್ಬಿಡ್ತದೆ. ಸೊ ಈಗ 9ಕ್ಕಿಂತಲೂ ಒಳಗೆ ಬಂದಾಗ ಆ ನಂಬರ್ ಯಾವ ತಾರಾಬಲ ಬರುತ್ತೆ ನೋಡ್ಕೊಳ್ಳಿ. ಇದು ತಾರಾಬಲ ಚೆನ್ನಾಗಿರಬೇಕು. ಚೆನ್ನಾಗಿಲ್ಲದ್ರೆ ಏನಾಗುತ್ತೆ, ಕಮಿಟ್ಮೆಂಟ್ ಇರಲ್ಲ. ವಿವಾಹಕ್ಕಂತೂ ಖಂಡಿತ ತಾರಾಬಲ ಇರಬೇಕು. ಆದರೆ ಮುಹೂರ್ತಗಳು ತಿಂಗಳಲ್ಲಿ ಸಿಗೋದೇ 1-2 ಮುಹೂರ್ತ ಸಿಗ್ತದೆ. ಅದರಲ್ಲಿ ಇಬ್ಬರಿಗೂ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬರೋದಿಲ್ಲ ಸಾಮಾನ್ಯ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಕನಿಷ್ಠ ಪಕ್ಷ ಏನು ಮಾಡ್ತಾರೆ, ಒಬ್ಬರಿಗಾದರೂ ತಾರಾಬಲ ಖಂಡಿತ ಬರಬೇಕು. ಇನ್ನೊಬ್ಬರಿಗೆ ತಾರಾಬಲ ಬರಲಿಲ್ಲದ್ರೆ ಅದಕ್ಕೆ ಪ್ರತ್ಯಾಮ್ನಾಯ ಹೇಳ್ತಾರೆ. ಇನ್ ಕೇಸ್ ಜನ್ಮ ತಾರ ಬಂತು, ಒಬ್ಬರಿಗೇನೋ ಒಳ್ಳೆಯದು, ಹುಡುಗನಿಗೆ ಒಳ್ಳೆ ತಾರಾಬಲ ಬಂದಿದೆ, ಹುಡುಗಿಗೆ ಜನ್ಮ ತಾರ ಬಂದಿದೆ. ಪ್ರತ್ಯಾಮ್ನಾಯವಾಗಿ ಏನು ಮಾಡ್ತೇವೆ, ಜನ್ಮತಾರಕ್ಕೆ ಶಾಖಾದಾನ ಅಂತ ಹೇಳ್ತಾರೆ, ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ಸ್ ಏನಾದರೂ ದಾನ ಮಾಡಬೇಕು. ಅಂದರೆ ಮುಹೂರ್ತ ಸಮಯದಲ್ಲಿ ಕರ್ಕೊಂಬಂದು ಕೂಡಿಸೋ ಕಾಲಕ್ಕೆ 1 ಕೆಜಿನೋ ಅವರವರ ಶಕ್ತಿ ಎಷ್ಟು ವೆಜಿಟೇಬಲ್ಸನ್ನು ತೊಗೊಂಡು ಶಾಖವನ್ನು ಕೊಂಡ್ಕೊಂಡು ಬಂದು ಪೌರೋಹಿತನಿಗೆ ಕೊಟ್ಟು ನಮಸ್ಕಾರ ಮಾಡಿ ನಿರ್ವಿಘ್ನವಾಗಿ ನಡೀಲಿ ಅಂತ ಮಾಡಿಕೊಳ್ಬೇಕು.
ಇನ್ ಕೇಸ್ ವಿಪತ್ತು ತಾರ ಬಂತು ಅಂದ್ಕೊಡಿ, ಒಬ್ಬರಿಗೆ ಚೆನ್ನಾಗಿ ಬಂದು ಇನ್ನೊಬ್ಬರಿಗೆ ವಿಪತ್ತು ತಾರ ಬಂದರೆ ಗುಡದಾನ ಅಂದರೆ ಬೆಲ್ಲವನ್ನು ದಾನ ಮಾಡಬೇಕು. ಮೂರನೇದು ಪ್ರತ್ಯಕ್ ತಾರ, ಲವಣ ದಾನ ಅಂತ ಹೇಳ್ತಾರೆ. ಪ್ರತ್ಯಕ್ ತಾರ ಏನಾದರೂ ಬಂದರೆ, ಒಬ್ಬರಿಗೆ ಚೆನ್ನಾಗಿದ್ದು ಇನ್ನೊಬ್ಬರಿಗೆ ಪ್ರತ್ಯಕ್ ತಾರ ಬಂದರೆ ಪ್ರತ್ಯಾಮ್ನಾಯವಾಗಿ ಈ ಉಪ್ಪನ್ನು ದಾನ ಮಾಡ್ತೇವೆ. 7 ನೈದನ ತಾರ ಬಂದರೆ ಅವಾಯ್ಡ್ ಮಾಡಬೇಕು. ಭಾಳ ಜನ ಇದಕ್ಕೆ ಬಂಗಾರನ ದಾನ ಮಾಡು ಅಂತೇಳಿ ಸೇರಿಸ್ಬಿಟ್ಟಿದ್ದಾರೆ. ಬಟ್ ನೈದನ ತಾರ ಶ್ರೇಷ್ಠ ಅಲ್ಲ. ಏನು ದಾನ ಮಾಡಿದ್ರು ಕೂಡ ಆವತ್ತಿನ ದಿನ ಅವಾಯ್ಡ್ ಮಾಡೋದು ಉತ್ತಮ. ಹುಡುಗರಿಗೆ ಆಗಲಿ ಹುಡುಗಿಗಾಗಲಿ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ನೈದನ ತಾರ ಬಂದರೂ ಕೂಡ ಆವತ್ತಿನ ದಿನ ನೀವು ಸ್ಕಿಪ್ ಮಾಡಬೇಕು. ಇನ್ನು ಬೇರೆ ಕಾರ್ಯಕ್ರಮಗಳು ಅಂದ್ಕೊಳ್ಳಿ, ಒಬ್ಬರೇ ಇಂಪಾರ್ಟೆಂಟ್. ಗೃಹ ಪ್ರವೇಶಕ್ಕೆ ಯಜಮಾನ ಚೆನ್ನಾಗಿದ್ದರೆ ಸಾಕು, ಹೆಂಡತಿದೇನು ಬೇಕಿಲ್ಲ. ಮದುವೆಗೆ ಮಾತ್ರನೇ ಹುಡುಗ ಹುಡುಗಿದು ಬೇಕು, ಬೇರೆ ಇದಕ್ಕೆಲ್ಲ ಕೂಡ ಒಂದೇ ಸಾಕು. ಅವರಿಗೆ ಬಂದು ಅಂದ್ಕೊಳ್ಳಿ, ಬೇರೆ ಇಟ್ಕೊಳ್ಳಿ. ದಾನಗಳೇನು ಬೇಕಾಗಿಲ್ಲ, ವಿವಾಹಕ್ಕೆ ಮಾತ್ರವೇ ದಾನ. ಯಾಕೆ ಅಂತಂದರೆ ಒಂದೊಂದು ಸಲ ಅವರು ಒಬ್ಬರಿಗೆ ಸೆಟ್ ಆದರೆ ಇನ್ನೊಬ್ರಿಗೆ ಸೆಟ್ ಆಗೋದೇ ಇಲ್ಲ. ನೀವು ಎಷ್ಟು ಮುಹೂರ್ತಗಳನ್ನ ನೋಡ್ಕೊಳ್ಳಿ, ಬರೋದೇ ಇಲ್ಲ. ಅದು ಯಾವಾಗೋ ಪರಮಮಿತ್ರ ಬರ್ತದೆ, ಅದು ಆ ಪರಮಮಿತ್ರ ಸೆಟ್ ಆಗಬೇಕಾದ್ರೆ ನಿಮಗೆ ವರ್ಷಾನುಗಟ್ಟಲಾಗ್ತದೆ. ಒಬ್ಬರಿಗೆ ಮಿತ್ರ ಇನ್ನೊಬ್ಬರಿಗೆ ಪರಮಿತ್ರ ಬರಬೇಕು. ಇಮಿಡಿಯೇಟ್ ನಕ್ಷತ್ರ ಇರ್ತ ಅಂದ್ಕೊಳ್ಳಿ, ಅಶ್ವನಿ ಭರಣಿ, ಹುಡುಗಂದ ಅಶ್ವನಿ ಹುಡುಗಿದು ಭರಣಿ ಅಂದ್ಕೊಳ್ಳಿ, ಅವರಿಬ್ಬರಿಗೆ ತಾರಾಬಲ ಬರೋದೇ ಇಲ್ಲ. ಮಿತ್ರ ಪರಮಮಿತ್ರ ಸೆಟ್ ಆಗಬೇಕು, ಆವತ್ತು ಸೆಟ್ ಆದ ದಿನ ಮುಹೂರ್ತ ಬರಬೇಕಲ್ಲ. ಸೊ ಹಾಗಾಗಿ ಪ್ರತ್ಯಾಮ್ನಾಯ ಓನ್ಲಿ ವಿವಾಹಕ್ಕೆ ಮಾತ್ರವೇ. ಉಳಿದವರು ಏನು ಮಾಡ್ತಾರೆ, ತಾರಾಬಲ ಚೆನ್ನಾಗಿರೋದು ಇಟ್ಕೊಳ್ಳಿ, ಇಲ್ಲದ್ದು ಯಾಕೆ ಇಟ್ಕೋಬೇಕು ಅಲ್ವಾ. ಸೊ ಈ ರೀತಿ ನಾವು ತಾರಾಬಲವನ್ನು ಕಲಿಬೋದು. ಇದು ಎಲ್ಲದಕ್ಕೂ ಪ್ರಯಾಣಗಳಿಗೆ ನೋಡ್ತಾರೆ ಭಾಳ ಜನ. ಯಾಕಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಸಂಕಲ್ಪ ಗಟ್ಟಿ ಇರಬೇಕಲ್ಲ. ಅದಕ್ಕೋಸ್ಕರ ಪಂಚಾಂಗ ಶುದ್ಧಿ ಆದ ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ಲಿ ನೋಡಬೇಕಾದೇನಂತಂದರೆ ತಾರಾಬಲ ಚೆನ್ನಾಗಿದ್ದರೆ ಮತ್ತು ಫರ್ದರ್. ಇಲ್ಲ ಅಂತಂದರೆ ಫಸ್ಟು ಪಂಚಾಂಗ ಶುದ್ಧಿಯೇ ಇಲ್ಲ ಅಂತಂದರೆ ಸ್ಕಿಪ್ ಆಗೋಗ್ತದೆ. ಪಂಚಾಂಗ ಶುದ್ಧಿ ಚೆನ್ನಾಗಿದ್ದು ತಾರಾಬಲ ಚೆನ್ನಾಗಿದ್ದರೆ ಮುಂದುವರಿತದೆ, ಇಲ್ಲಾಂದರೆ ಬೇರೆ ಡೇಟ್ ನೋಡ್ಕೋಬೇಕು. ಸೊ ಈ ರೀತಿ. ನೆಕ್ಸ್ಟು ಚಂದ್ರಬಲ. ಸೊ ಚಂದ್ರಬಲ ಅಂತಂದರೆ ಏನಂತಂದರೆ, ಅಲ್ಲಿ ತಾರಾಬಲದಲ್ಲಿ ನಕ್ಷತ್ರ ನೋಡಿದ್ವಿ, ಚಂದ್ರಬಲದಲ್ಲಿ ಏನಂದರೆ ರಾಶಿಯನ್ನು ನೋಡ್ತೇವೆ. ನಮ್ಮದು ಜನ್ಮರಾಶಿ ಇರ್ತದಲ್ಲ, ಜನ್ಮರಾಶಿಯಿಂದ ಆ ಮುಹೂರ್ತದ ದಿನ ಅಥವಾ ಅವತ್ತಿನ ದಿನ ಚಂದ್ರ ಯಾವ ರಾಶಿಯಲ್ಲಿದ್ದಾನೋ ನೋಡ್ತೇವೆ. ಅದನ್ನು ನಿತ್ಯ ರಾಶಿ ಅಂತೀವಿ. ಅಂದರೆ ಜನ್ಮರಾಶಿಯಿಂದ ನಿತ್ಯ ರಾಶಿಗೆ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿ 12ಕ್ಕಿಂತಲೂ ಜಾಸ್ತಿ ಬಂತು ಅಂದ್ಕೊಳ್ಳಿ, 12 ಕಳೆದು ಬಿಡಿ. ಯೂಶ್ವಲಿ ಬರಲ್ಲ. ಸೊ ಕೌಂಟ್ ಮಾಡಿದಾಗ ನಂಬರ್ ಬರಬೇಕು, ಆ ನಂಬರ್ ಇಟ್ಕೊಳ್ಳಿ. ಇಲ್ಲಿ ಚಂದ್ರಬಲ ಏನು ಅಂತಂದರೆ, ಈಗ ಸಪೋಸ್ 1 ಬಂತು ಅಂದ್ಕೊಳ್ಳಿ, ಅವರ ಜನ್ಮರಾಶಿಯಿಂದ ಅವತ್ತಿನ ರಾಶಿಗೆ ಕೌಂಟ್ ಮಾಡಿದಾಗ 1 ಬಂತಂದರೆ ಅಂದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ರಾಶಿಗೆ. ಈಗ ವೃಶ್ಚಿಕ ರಾಶಿ ಧನುಸ್ ರಾಶಿ ಅಂದ್ಕೊಳ್ಳಿ, ವೃಶ್ಚಿಕ ರಾಶಿಯಿಂದ ಧನುಸ್ ರಾಶಿ ಕೌಂಟ್ ಮಾಡಿದ್ರೆ 1 ಬರ್ತದೆ, 2 ಬರ್ತದೆ. ಅದೇ ರಾಶಿ ಕೌಂಟ್ ಮಾಡಿದ್ರೆ 1 ಬರ್ತದೆ. ಇಬ್ಬರದು ಸೇಮ್ ರಾಶಿ ಆಯ್ತು ಅಂದ್ಕೊಳ್ಳಿ, 1 ಆಗ್ತದೆ. ಆ 1 ಬಂದರೆ ಈ ಚಂದ್ರಬಲದಲ್ಲಿ ಏನಂತಂದರೆ ಶುಕ್ಲ ಪಕ್ಷದಲ್ಲಿ ಒಂಥರ ಇರುತ್ತೆ, ಕೃಷ್ಣ ಪಕ್ಷದಲ್ಲಿ ಒಂಥರ ಇರುತ್ತೆ, 2 ಪಕ್ಷಗಳಲ್ಲೂ ಒಂಥರ ಇರುತ್ತೆ. ಈಗ 1 ಬಂದರೆ ಬೋತ್ ಅಂತ ಇದೆ, ಶುಕ್ಲ ಪಕ್ಷದಲ್ಲಾಗಲಿ ಕೃಷ್ಣ ಪಕ್ಷದಲ್ಲಾಗಲಿ ಒಳ್ಳೆಯದು. ಹೌದು, ಶುಕ್ಲ ಪಕ್ಷನೇ ಆಗ್ಬೋದು. ಶುಕ್ಲ ಪಕ್ಷದಲ್ಲಿ ನೀವು ಮುಹೂರ್ತ ಇಟ್ಟರು, ಕೃಷ್ಣ ಪಕ್ಷದಲ್ಲಿ ಮುಹೂರ್ತ ಇಟ್ಟರು 1 ಬಂದರೆ ಚಂದ್ರಬಲ ಇದೆ ಅಂತ ಅರ್ಥ. ಅದೇ ರೀತಿ ಇನ್ ಕೇಸ್ 2 ಬಂತು ಅಂದ್ಕೊಡಿ, ಶುಕ್ಲ ಪಕ್ಷದಲ್ಲಿ ಮಾತ್ರ ಒಳ್ಳೆಯದು. ಶುಕ್ಲ ಪಕ್ಷದಲ್ಲಿ ಏನಾದರೂ ಮುಹೂರ್ತ ಇಟ್ಟಿದ್ದೀರಿ ಅಂದ್ಕೊಳ್ಳಿ, ಚಂದ್ರಬಲ ಇದೆ ಅಂತ ಅರ್ಥ. ಇನ್ ಕೇಸ್ ಆವತ್ತಿನ ದಿನ ಕೃಷ್ಣ ಪಕ್ಷ ಆಯಿತು ಅಂದ್ಕೊಳ್ಳಿ, ಚಂದ್ರಬಲ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ 3 ಬಂತು ಅಂದ್ಕೊಳ್ಳಿ, 2 ಪಕ್ಷಗಳಲ್ಲಿ ಶುಕ್ಲ ಪಕ್ಷ ಆದ್ರೂ ಕೃಷ್ಣ ಪಕ್ಷ ಆದರೂ ತೊಂದರೆ ಇಲ್ಲ, 2ಕ್ಕೂ ಒಳ್ಳೆಯದು. 4 ಬಂದರೆ ಕೃಷ್ಣ ಪಕ್ಷದಲ್ಲಿ ಮಾತ್ರ ಒಳ್ಳೆಯದು, ಶುಕ್ಲ ಪಕ್ಷದಲ್ಲಿ ಒಳ್ಳೆಯದಲ್ಲ. ಇದು ನೆನಪಿಟ್ಕೊಳ್ಬೇಕಾಗ್ತದೆ. ಇಲ್ಲ ಇದನ್ನು ಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ ಕಳಿಸ್ತೀರಿ, ಅದರಲ್ಲಿ ನೀವು ನೋಡ್ಕೋಬೋದು. ಅದೇ ರೀತಿ 5 ಬಂದರೆ ಅಂದರೆ ಅವನ ರಾಶಿಗೆ, ಅವತ್ತಿನ ರಾಶಿ ಚಂದ್ರ ಇರೋ ರಾಶಿ 5ನೇದಾದರೆ ಶುಕ್ಲ ಪಕ್ಷ ಆಗಿದ್ದರೆ ಮಾತ್ರ ಒಳ್ಳೆಯದು, ಕೃಷ್ಣ ಪಕ್ಷ ಆಗಿದ್ದರೆ ಒಳ್ಳೆಯದಲ್ಲ. ಬೋತ್ 2 ಪಕ್ಷಗಳದ್ದು ಟೆನ್ಷನ್ ಇಲ್ಲ, ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಆಗಿದ್ದರೆ ಮಾತ್ರವೇ ಚೆಕ್ ಮಾಡಿಕೊಳ್ಬೇಕಾಗ್ತದೆ. ಈ ರೀತಿ 12ವರೆಗೂ ಇದೆ. ಇದರಿಂದ ಚಂದ್ರಬಲ ಅಂತ ಕರಿತೇವೆ. ಯೂಶ್ವಲಿ ಯಾರೂ ಚಂದ್ರಬಲ ನೋಡಲ್ಲ. ಆ ಚಂದ್ರಬಲ ನೋಡಬೇಕು ಯಾಕೆಂತಂದರೆ ಕಾರ್ಯಕ್ರಮ ಆಗೋದೊಂದೇ ಅಲ್ಲ, ಕಾರ್ಯಕ್ರಮ ನೆಮ್ಮದಿ ಆಗಬೇಕು, ಆ ಕಾರ್ಯಕ್ರಮದಲ್ಲಿ ಸಂತೋಷ ಇರಬೇಕು, ಹರಿ ಸ್ಟ್ರೆಸ್ಸು ಇದೆಲ್ಲ ಇರಬಾರ್ದು.
ಇವತ್ತಿನ ನಮ್ಮ ಮದುವೆಗಳು ಏನೋ ಕಾರ್ಯಕ್ರಮಗಳಾಗೆ ಅಂತಂದರೆ ಎಲ್ಲ ಸ್ಟ್ರೆಸ್ ಜೊತೆ ಸೇರಿದಂಥದ್ದು. ಯಾಕೆಂತಂದರೆ ಈ ಬಂಧು ಬಳಗದ ಸಪೋರ್ಟ್ ಇರಲ್ಲ. ಪ್ಲಸ್ಸು ಎಲ್ಲದಕ್ಕೂ ಯಜಮಾನನೇ ಓಡಾಡಬೇಕು, ಅದೆಲ್ಲಿಟ್ಟಿದ್ದಿ ಇದೆಲ್ಲಿಟ್ಟಿದ್ದಿ, ಅವನ ಮುಖದಲ್ಲಿ ಈ ಕಾರ್ಯಕ್ರಮ ಯಾವಾಗಪ್ಪ ಮುಗಿಯುತ್ತೆ ಅಂತ ಅಂಬೋ ಥರ ಇರ್ತದೆ ಅವನಿಗೆ. ಯಾಕೆಂದ್ರೆ ಎಲ್ಲ ತಾನೇ ಮಾಡ್ಕೊಳ್ಬೇಕು. ನಕ್ಕೊಂಡು ಮಾಡಿಕೊಳ್ಳೋವಂಥ ಸ್ಥಿತಿ ಇಲ್ಲವೇ ಇಲ್ಲ. ಅದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ಆರಾಧನಾ ಮಹೋತ್ಸವ ಮಾಡಬೇಕಂತ ಅಂದ್ಕೊಳ್ಳಿ, ಎಲ್ಲರೂ ಒಂದೊಂದು ಕೆಲಸ ಹಾಯಾಗಿ ಆನಂದವಾಗಿ ತೊಗೊಂಡು ಮಾಡ್ತಾರೆ. ಅದೇ ಯಾವುದೇ ಒಂದು ಸೇವೆ ಆದರೂ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದೇ ಮನೆ ಫಂಕ್ಷನ್ ಬರೋನಿಗೆ ಮುಖದಲ್ಲಿ ಸಿಟ್ಟಿರ್ತದೆ. ಅದಾಗಿಲ್ಲ, ಅದೆಲ್ಲಿಟ್ಟು ನಿಂಗೆ ಗೊತ್ತಿಲ್ವಾ, ಇಲ್ಲ ಯಾಕಿಟ್ಟು, ಅವ್ನಿಗೆ ಯಾಕೆ ಹೇಳ್ದು, ಈ ಥರ ಯಜಮಾನ ಅಥವಾ ಮನೆ ಇರುವಂಥ ಯಜಮಾನರ ಹಾಕಿ ಆ ಫಂಕ್ಷನ್ ಆಗೋವರೆಗೂ ಅವರ ಮುಖದಲ್ಲಿ ಸ್ಟ್ರೆಸ್ ನೋಡಬೇಕು. ಯಾಕಂದರೆ ಯಾರು ಸಪೋರ್ಟ್ ಇರಲ್ಲ, ಯಾರೂ ಸಪೋರ್ಟ್ ಮಾಡೋ ಥರ ಇಲ್ಲ, ಅವ್ರು ಇಟ್ಕೊಂಡಿರಲ್ಲ, ಯಾರು ನಮಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ. ಈ ರೀತಿ ಫ್ಯಾಮಿಲಿಗಳ ಮಧ್ಯೆ ಡಿಸ್ಟೆನ್ಸು ತುಂಬ ಬೆಳೆದಿರೋದ್ರಿಂದ ತುಂಬ ಸ್ಟ್ರೆಸ್ ಇರುತ್ತೆ. ಆದರೆ ಯಾವುದೇ ಕಾರ್ಯಕ್ರಮ ಆಗಲಿ ಸಂತೋಷವ ಮಾಡಿಕೊಳ್ಬೇಕು. ಆ ಸಂತೋಷ ಮಾಡಿಕೊಳ್ಬೇಕಾದ್ರೆ, ಸಂತೋಷವಾಗಿ ಆಗಬೇಕಾದ್ರೆ, ಇನ್ ಕೇಸ್ ಸ್ವಲ್ಪ ಲೇಟ್ ಆದರೂ ಕೂಡ ಬಂಧು ಬಳಗ ಏನೂ ಚಿಂತೆ ಇಲ್ಲ. ನಾವು ಬಂದ ತಕ್ಷಣ ನಮ್ಮನ್ನು ನೋಡಿಕೊಂಡು ನೀವು ಮಾತಾಡಿಸ್ಲಿಲ್ಲ, ಪಾಪ ಇವರೇನೋ ಸ್ಟ್ರೆಸ್ ಆಗಿದೆ, ಪಾಪ ಏನೋ ಆ ಕಾರ್ಯಕ್ರಮದಲ್ಲಿ ಅಡಿಗೋನು ಬಂದಿರಲ್ಲ, ಇನ್ನೊಬ್ಬನು ಬಂದಿರಲ್ಲ, ಅದಿಟ್ಟಿರಲ್ಲ, ಇವನು ತಂದಿರಲ್ಲ, ಏನೋ ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ಸಲ್ಲಿ ಏನೋ ಓವರ್ಲುಕ್ ಮಾಡಿರ್ತಾರೆ. ನೋಡಿಪ್ಪ ಅವ್ರ ಮನೆಗೆ ಹೆಜ್ಜೆ ಮನೆ ಮೆಟ್ಕೊಂಡು ಹೋದರೆ ನನ್ನ ನೋಡಿ ಕೂಡ ಚೆನ್ನಾಗಿದೆಯಾ ಅಂತ ಮಾತಾಡಿಸಿಲ್ಲ ಅಂತಂಬೋದು ನಾವು. ಯಾಕಂದರೆ ನಮಗೆ ಗೊತ್ತಿರಲ್ಲ, ಯಾಕೆಂದರೆ ಅವ್ರು ಎಷ್ಟು ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತಾರೆ. ನಾವು ಸಹಾಯ ಮಾಡೋದು ಬಿಟ್ಟು ಈ ರೀತಿ ಅಪವಾದಗಳು ಮಾಡೋದು ಶುರು ಮಾಡ್ತೇವೆ. ಆದರೆ ಕೆಲವಿನ ಮನೆಗೆ ಈ ಥರ ಇರಲ್ಲ. ಚಂದ್ರಬಲ ಇತ್ತು ಅಂದ್ಕೊಳ್ಳಿ, ನಕ್ಕೊಂಡು ನಡೀತದೆ ಎಲ್ಲ. ಚಂದ್ರಬಲ ಇಲ್ಲ ಅಂತಂದರೆ ಸ್ಟ್ರೆಸ್ಫುಲ್ಲಾಗಿ ನಡೀತದೆ. ಆದರೆ ನಾವು ಯಾವುದೇ ಕಾರ್ಯಕ್ರಮ ಆಗಲಿ ಕಂಪ್ಲೀಟ್ ಮಾಡೋದು ಮುಖ್ಯ ಆಗಲಿ, ನಗುತ್ತಾ ಮಾಡಿದ್ದೀವ, ಸಂತೋಷವ ಮಾಡಿದ್ದೀವ, ದುಃಖದಲ್ಲೇ ಮಾಡಿದ್ವಿ, ಯಾರಿಗೂ ಬೇಕಾಗಿಲ್ಲ. ಅದು ಇಮ್ಮೆಟೀರಿಯಲ್. ಇದು ನಾವು ಆ ಥರ ಡಿಸೈನ್ ಮಾಡೋದೇ ಇಲ್ಲ. ಆದರೆ ಟೆನ್ಷನ್ಲೆಸ್ಸಾಗಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ಚಂದ್ರಬಲ ಇರಬೇಕು. ಆದರೆ ಚಂದ್ರಬಲ ಎಲ್ಲ ಇರಬೇಕು ಅಂದರೆ ಮುಹೂರ್ತ ಸಿಗಬೇಕಲ್ಲ. ಅದಕ್ಕೇನು ಮಾಡ್ತೇವೆ, ನಾವು ಅಷ್ಟು ಪ್ರಯಾರಿಟಿ ಕೊಡಲ್ಲ. ನಗುತ್ತಾ ಮಾಡ್ತೀವೋ ಅಳ್ತಾ ಮಾಡ್ತೀವೋ, ಮದುವೆ ಮಾಡಿದ್ದೀವ ಇಲ್ಲ ಅಷ್ಟೇ. ಮದುವೆ ಮಾಡೋ ಟೈಮಲ್ಲಿ ಒಂದು ವೇಳೆ ಒಳಗೆ ಸಂತೋಷ ಇಲ್ಲ ಅಂದ್ಕೊಳ್ಳಿ, ಮೇಲಕ್ಕೆ ನಕ್ಕಂಗೆ ಆ್ಯಕ್ಟ್ ಮಾಡೋಣ. ಮದುವೆಯಲ್ಲಿ ಅಷ್ಟೇ ಅಲ್ಲ, ಹುಡುಗ ಹುಡುಗಿ ಕ್ಯಾಮರಾಲಿ ಫೋಟೋಗಳು ನೋಡಿ, ಫೋಟೋಗಳಲ್ಲಿ ಎಲ್ಲ ನಗ್ತಾ ಇರ್ತಾರೆ. ಆದರೆ ಎಷ್ಟು ಗಲಾಟೆಯೋ ಅವ್ರ ಮನೆಗೆ, ಮದುವೆ ಮುಂಚಿನ ದಿನ ಗಲಾಟೆ, ಮದುವೆ ಆದಮೇಲೆ ಗಲಾಟೆ. ಭಾಳ ಜನಕ್ಕೆ ಈ ವಿಡಿಯೋಗಳು ಫೋಟೋಗಳು ತೆಗೆದ ಮೇಲೆ ನೋಡಬೇಕು ಅಂತಲೇ ಅನಿಸಲ್ಲ. ಯಾಕೆಂದರೆ ಅಷ್ಟು ದುಃಖದ ಇಂಪ್ರೆಷನ್. ಎಷ್ಟೋ ಜನಕ್ಕೆ ವೀಡಿಯೋಗಳೆಲ್ಲ 40 ಲಕ್ಷ ರೂಪಾಯಿ ಮಾಡಿಕೊಂಡು ತಗೊಂತಾರೆ. ಅದು ಒಂದು ದಿನ ನೋಡೋಲ್ಲ, ಯಾಕೆಂದರೆ ಅದು ನೋಡಿದ್ರೆ ದುಃಖ ಬರ್ತದೆ. ಯಾಕೆಂದರೆ ಅವತ್ತು ನಡೆದಂಥ ಇನ್ಸಿಡೆಂಟ್ಸ್ ಎಲ್ಲ ನೆನಪು ಬರ್ತದೆ. ಯಾಕೆ ನೋಡ್ತಾರೆ, ಬಂದವ್ರಿಗೆ ತೋರಿಸ್ತೇವೆ, ಯಾವ ಪ್ರಾರಬ್ಧ ಕರ್ಮಕ್ಕೂ ಅವರು ನೋಡಿ ಹೋಗ್ತಾರೆ ಈ ರೀತಿ. ಆದರೆ ಚಂದ್ರ ಬರೋಕ್ಕೆ ಪ್ರಯಾರಿಟಿ ಅದೇ. ಅದಕ್ಕೆ ಏನು ಮಾಡ್ತಾರೆ ಪುರೋಹಿತರು, ಇದಕ್ಕೆಲ್ಲ ಪ್ರತ್ಯಾಮ್ನಾಯವಾಗಿ ಅವ್ರ ಸಂಕಲ್ಪದಲ್ಲೇ ಹೇಳ್ತಾರೆ, ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಗ್ನಬಲಂ ವಿದ್ಯಾಬಲಂ ತದೇವ ಅಂದರೆ ಅವನೇ. ತಾರಾಬಲ ನೀನೇ, ಚಂದ್ರಬಲ ನೀನೇ, ನೀನು ಎಲ್ಲ ನೀನೇ. ಹಾಗಾಗಿ ಇಲ್ಲದ್ರೂ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಭಗವಂತನೆಲ್ಲ ರಿಕ್ವೆಸ್ಟ್ ಮಾಡಿಕೊಳ್ಳೋ ಮಂತ್ರ. ಆದರೆ ನಮಗೆ ಅವಕಾಶ ಇದ್ದರೆ ಇಟ್ಟುಕೊಳ್ಳೋಣ, ಅವಕಾಶ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ, ಭಗವಂತನೇ ದಿಕ್ಕು ನಮಗೆ. ಸೊ ಚಂದ್ರಬಲ ಅಂತ ಎಂಬ ಕಾನ್ಸೆಪ್ಟ್ ಇದೆ. ಹುಡುಗಿ ನಕ್ಷತ್ರದಿಂದ, ಅಥವಾ ಹುಡುಗಿ ನಕ್ಷತ್ರ ಅಲ್ಲ, ನಮ್ಮ ಜನ್ಮರಾಶಿಯಿಂದ ಅವತ್ತಿನ ರಾಶಿಗೆ ಕೌಂಟ್ ಮಾಡಿದರೆ ಬಂದಂಥ ನಂಬರ್, ಶುಕ್ಲ ಪಕ್ಷದಲ್ಲಿ ಕೆಲವೊಂದು ಶುಭ, ಕೃಷ್ಣ ಪಕ್ಷದಲ್ಲಿ ಕೆಲವೊಂದು ಶುಭ, ಎರಡು ಪಕ್ಷಗಳಲ್ಲಿ ಕೆಲವೊಂದು ಶುಭ. ಇನ್ ಕೇಸ್ ಈ ಸಪೋಸ್ ಚಂದ್ರಬಲ ಬಂದಿಲ್ಲ, ಏನು ಮಾಡಬೇಕು ಅವಾಗ? ಪ್ರತ್ಯಾಮ್ನಾಯ ಏನು? ಭಾಳ ಜನ ಏನು ಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ಅಕ್ಕಿ ದಾನ ಮಾಡಿ ಅಂತ ಹೇಳ್ತಾರೆ. ಚಂದ್ರಗೆ ಅಕ್ಕಿ ಆದ ಕಾರಣ ಕನಿಷ್ಠ ಪಕ್ಷ ಒಬ್ಬರಿಗೆ ಚಂದ್ರಬಲ ಬಂದು ಇನ್ನೊಬ್ರಿಗೆ ಬಂದಿಲ್ಲ ಅಂದರೆ, ಹುಡುಗ ಹುಡುಗಿ ಅಂದ್ಕೊಳ್ಳಿ, ಒಬ್ಬರಿಗೆ ಬರ್ತದೆ ಒಬ್ಬರಿಗೆ ಬರಲ್ಲ. ಹಾಗೆ ಅಂತೇಳಿ ಅವ್ರಿಗೆ ನೋಡ್ಕೊತ ಒಬ್ಬ ಬರಲಾದ್ರೆ ಏನು ಮಾಡಬೇಕು? ಅದಕ್ಕೇನು ಮಾಡ್ತಾರೆ, ಚಂದ್ರಬಲ ಇಲ್ಲದ್ರೆ ಅಕ್ಕಿ ದಾನ ಮಾಡ್ತಾರೆ. ಅಕ್ಕಿಯನ್ನು ದಾನ ಮಾಡಿ. ಒಂದು 8 ಬಂದರೆ ಬಿಟ್ಬಿಡ್ಬೇಕು. ಸಾರಿ, ಇಲ್ಲಿ 8 ಗುಡ್ ಅಂತ ಬರೆದಿದ್ದೀನಿ, ಇದು ಬ್ಯಾಡ್. ಓಕೆ, ಒಂದು 8 ಅಂತ ಅಂಬೋದು ಬಂದರೆ ಆವತ್ತಿನ ದಿನ ಬಿಟ್ಬಿಡ್ಬೇಕು. ಹುಡುಗಿ ರಾಶಿಯಿಂದ ಆವತ್ತಿನ ದಿನ ರಾಶಿಗೆ, ಅಥವಾ ಹುಡುಗನ ರಾಶಿಯಿಂದ ಆವತ್ತಿನ ದಿನ ರಾಶಿಗೆ, ಅಥವಾ ಯಾವುದೇ ಒಬ್ಬ ಯಜಮಾನ ಅವನ ರಾಶಿಯಿಂದ ಅವತ್ತಿನ ದಿನ ರಾಶಿಗೆ 8 ಬಂತು ಅಂತಂದರೆ, 8 ಅಂತಂಬುದು ಆಸ್ಪಿಷಿಯಸ್ ಅಲ್ಲ, ವಿಯೋಗ ಅಂತ ನಮಗೆ ಅಷ್ಟಮ ಅದೆಲ್ಲ ಬರ್ತದಲ್ಲ. ಹಾಗಾಗಿ 8 ಬಂದರೆ ಬಿಟ್ಬಿಡಿ, ಅವತ್ತಿನ ದಿನ ಚಂದ್ರಬಲ ಇಲ್ಲ, ಉಳಿದದ್ರಲ್ಲಿ ಮಾಡ್ಕೋಬೋದು.
ಪ್ರತ್ಯಾಮ್ನಾಯವಾಗಿ ಇನ್ ಕೇಸ್ ಶುಕ್ಲ ಪಕ್ಷದಲ್ಲಿ ಒಳ್ಳೆಯದು, ಕೃಷ್ಣ ಪಕ್ಷದಲ್ಲಿ ಒಳ್ಳೆಯದಲ್ಲ ಅಂತ ಅಂದ್ಕೊಳ್ಳಿ, ಅಕ್ಕಿಯನ್ನು ದಾನ ಮಾಡಿ. ಆವತ್ತಿನ ದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಲ್ಲ, ಸಂಕಲ್ಪ ಮಾಡೋ ಸಮಯದಲ್ಲಿ ಪುರೋಹಿತನಿಗೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು, ಕಾಪಾಡಪ್ಪ ಭಗವಂತನೇ, ನಿನಗೆ ನಾನು ಕೊಡ್ತಾ ಇದ್ದೀನಿ ಅಂತ ಪುರೋಹಿತನಿಗೆ ಕೊಡ್ತೆ. ಅವನೊಳಗೆ ಭಗವಂತನ ಅನುಸಂಧಾನ ನೋಡಿ ಕೊಡ್ತೆ. ಈ ರೀತಿ ಮಾಡಿ ನಾವು ಮುಂದುವರಿಬೋದು. ಪ್ರತ್ಯಾಮ್ನಾಯ ಅಷ್ಟೇ. ಯಾಕೆಂದರೆ ಮುಹೂರ್ತದಲ್ಲಿ ಟೈಟಾಗಿ ಎಲ್ಲ ಪ್ರತಿಯೊಂದು ಪಾಲನೆ ಮಾಡಿದರೆ ವರ್ಷಕ್ಕೊಂದು ಮುಹೂರ್ತ ಕೂಡ ಸಿಗಲ್ಲ. ಆದರೆ ಮುಖ್ಯವಾಗಿ ಬೇಕಾದ ಖಂಡಿತ ನೋಡಬೇಕು. ಎಲ್ಲಿ ಕಾಂಪ್ರಮೈಸ್ ಆಗಬೇಕು ಅಲ್ಲಿ ಕೆಲವೊಂದು ಕಾಂಪ್ರಮೈಸ್ ಆಗ್ಬೋದು. ತಾರಾಬಲ ಕಂಪಲ್ಸರಿ, ಚಂದ್ರಬಲ ಅಷ್ಟು ಕಂಪಲ್ಸರಿ ಇಲ್ಲ. ಯಾಕೆಂದರೆ ನೆಮ್ಮದಿ ಆಗಬಹುದು, ನೆಮ್ಮದಿ ಇಲ್ಲದೇ ಇರ್ಬೋದು. ಆದರೂ ಕಾರ್ಯಕ್ರಮ ಆಗಬೇಕಲ್ಲ, ಆ ಉದ್ದೇಶದಿಂದ ಮಾಡುತ್ತೆ. ಇದ್ದರೆ ತುಂಬ ಒಳ್ಳೆಯದು. ಸಿಗಲಿಲ್ಲ ಅಂತಂದರೆ ಪ್ರತ್ಯಾಮ್ನಾಯವಾಗಿ ನಾವು ಅಕ್ಕಿಯನ್ನು ದಾನ ಮಾಡ್ತೇವೆ. 8 ಬಂದರೆ ಮಾತ್ರ ನೀವು ಬಿಟ್ಟುಬಿಡಿ, ಉಳಿದದ್ದೆಲ್ಲ ಕೂಡ ನೀವು ಆವತ್ತಿನ ದಿನ ನೀವು ಆಯ್ಕೆ ಮಾಡಿಕೊಳ್ಬೇಡಿ. ಆದರೆ ಇವತ್ತು ಇಷ್ಟೆಲ್ಲ ನೋಡೋದು, ಅದು ತಿಥಿ ವಾರ ನಕ್ಷತ್ರ ಯೋಗ ಕಾರಣದಲ್ಲಿ ಅಸಲ ಅಷ್ಟು 5 ನೋಡೋಲ್ಲ. ತಿಥಿ ಚೆನ್ನಾಗಿದೆಯಾ ಮಾಡಿಬಿಡೋದು ಕೆಲವೊಂದು ಜನ ಇದ್ದಾರೆ, ನಕ್ಷತ್ರ ಚೆನ್ನಾಗಿದೆ ಅಂತ ಕೆಲವೊಂದು ಜನ ಇದ್ದಾರೆ. ಒಂದೊಂದಕ್ಕೆ ಪ್ರಯಾರಿಟಿ ಕೊಡ್ತಾರೆ. ಆ ಥರ ಜನಾಂಗದಲ್ಲಿ ನಾವಿದ್ದೇವೆ. ಆದರೆ ಎಲ್ಲವೂ ಹೇಳಿಕೊಡುವ ಬೇಕಾದಂಥ ಅಗತ್ಯ ಪ್ಲಸ್ಸು ನನ್ನದೊಂದು ಜವಾಬ್ದಾರಿ ಇದೆ. ಆದ ಕಾರಣ ನಾನು ಖಂಡಿತ ಎಲ್ಲ ಹೇಳ್ತೇನೆ. ಯಾವುದ್ಯಾವುದು ಫಾಲೋ ಆಗಬೇಕು ಅಂತಲೂ ಹೇಳ್ತೇನೆ, ಎಲ್ಲಿ ಬಿಡಬೇಕು ಅಂತಲೂ ಹೇಳ್ತೇನೆ. ಕೊನೆಗೆ ಅದು ಫಾಲೋ ಆಗಬೇಕು ಬಿಡಬೇಕು ಅಂತಂಬುದು ಮುಹೂರ್ತ ಇಡಬೇಕಾದಂಥ ಜ್ಯೋತಿಷ್ಯನ ವಿಚಕ್ಷಣೆ ಮೇಲೆ ಆಧಾರಪಟ್ಟಿರ್ತದೆ. ಓಕೆ, ಇದು ಚಂದ್ರಬಲ. ನೆಕ್ಸ್ಟ್ ಲಗ್ನಬಲಕ್ಕೆ ಬರೋಣ. ಲಗ್ನಬಲ ಎಲ್ಲರಿಗೂ ಗೊತ್ತು, ಏನು ಅದರ ಬಗ್ಗೆ ಹೆಚ್ಚು ಹೇಳೋದು ಬೇಕಾಗಿಲ್ಲ. ಜಾತಕದಲ್ಲಿ ಲಗ್ನವನ್ನು ನಾವು ಹೇಗೆ ನೋಡ್ತೇವೋ ಇಲ್ಲಿ ಅದೇ ರೀತಿ ನೋಡ್ತೇವೆ, ಏನು ಡಿಫ್ರೆನ್ಸ್ ಇಲ್ಲ. ಜಾತಕದ ಲಗ್ನದಲ್ಲಿ ಲಗ್ನ ಸ್ಥಾನ ಬಲ, ಲಗ್ನಕಾರಕ ಬಲ, ಲಗ್ನಾಧಿಪತಿ ಬಲ ಏನಿದೆ ಅದನ್ನೇ ಇಲ್ಲಿ ನೋಡ್ತೀರಷ್ಟೇ. ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನದಲ್ಲಿ ಶುಭ ಗ್ರಹಗಳಿರಬೇಕು. ಕನಿಷ್ಠ ಪಕ್ಷ ಯಾವುದಿಲ್ಲದ್ರೂ ಪರವಾಗಿಲ್ಲ. ನೆಕ್ಸ್ಟ್, ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನಾಧಿಪತಿ ಯಾರಾಗ್ತಾರೆ ಆ ಲಗ್ನಾಧಿಪತಿ ಉಚ್ಚದಲ್ಲಿದ್ದರೆ ಒಳ್ಳೆಯದು. ಸ್ವಕ್ಷೇತ್ರದ ಒಂದು ನಿಮಿಷ ಇಲ್ಲ, ಆ ಲಗ್ನಾಧಿಪತಿ ಆದವನು ಉಚ್ಚದಲ್ಲಿದ್ದರೆ ಒಳ್ಳೆಯದು, ಸ್ವಕ್ಷೇತ್ರದಲ್ಲಿದ್ದರೆ ಒಳ್ಳೆಯದು, ಮಿತ್ರಕ್ಷೇತ್ರದಲ್ಲಿದ್ದರೆ ಒಳ್ಳೆಯದು. ಶುಭ ಸ್ಥಾನದಲ್ಲಿ, ಕೇಂದ್ರ ಸ್ಥಾನಗಳು ಕೋಣ ಸ್ಥಾನಗಳಿದೆಲ್ಲ, ಶುಭ ಸ್ಥಾನಗಳಲ್ಲಿದ್ದರೆ ಒಳ್ಳೆಯದು. ಕನಿಷ್ಠ ಪಕ್ಷ 6, 8, 12 ಮನೆಗೆ ಇರಬಾರ್ದು. ಹೊಡೆದ ಕಡೆ ಎಲ್ಲನೇ ಇದ್ದುಕೊಳ್ಳಿ, ತೊಂದರೆ ಇಲ್ಲ. ಯಾರು ಲಗ್ನ, ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನಾಧಿಪತಿ. ಆ ಲಗ್ನಾಧಿಪತಿ ಶುಭ ಗ್ರಹಗಳ ಜೊತೆ ಇದ್ದರೆ ಒಳ್ಳೆಯದು, ಪಾಪಗ್ರಹಗಳ ಜೊತೆ ಮಾತ್ರ ಇರಬಾರ್ದು. ಶುಭ ಗ್ರಹಗಳ ದೃಷ್ಟಿ ಬಂದರೆ ಒಳ್ಳೆಯದು, ಪಾಪಗ್ರಹಗಳ ದೃಷ್ಟಿ ಒಳ್ಳೆಯದಲ್ಲ. ಇದು ಮಿನಿಮಮ್ ಸ್ಥಾನಬಲ, ಆಧಿಪತ್ಯ ಬಲ ನೋಡ್ತೇವೆ. ಇನ್ನು ನೀವು ಎಕ್ಸ್ಟ್ರೀಮಾಗಿ ನೋಡ್ತೀವಿ ಅಂದರೆ ಕಾರಕ ಬಲವನ್ನು ನೋಡ್ಕೊಳ್ಳಿ. ವಿವಾಹಕ್ಕೆ ಕಾರಕ ಯಾರು? ಶುಕ್ರ ಚೆನ್ನಾಗಿರ್ಬೇಕು. ಶುಕ್ರಗೆ ಅದೇ ರೂಲ್ ಫಾಲೋ ಆಗ್ತದೆ. ಶುಕ್ರ ಉಚ್ಚ ಸ್ಥಾನ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರದಲ್ಲಿ ಒಳ್ಳೆಯದು. ಶುಕ್ರ ಶುಭಗ್ರಹಗಳ ಜೊತೆ ಇದ್ದರೆ ಒಳ್ಳೆಯದು, ಶುಭಗ್ರಹಗಳ ದೃಷ್ಟಿ ಇದ್ದರೆ ಒಳ್ಳೆಯದು, ಸಂಯೋಗ ಆದರೆ ಒಳ್ಳೆಯದು, ಶುಭ ಸ್ಥಾನದಲ್ಲಿರಬೇಕು. ಇದು ಅಪ್ಲೈ ಆಗುತ್ತೆ. ಆದರೆ ಇದು ಆಪ್ಷನಲ್. ಈಗ ವಿವಾಹಕ್ಕಾದರೆ ಶುಕ್ರನ ತಗೊಳ್ತೇವೆ, ಸಂತಾನಕ್ಕೆ ಸಂಬಂಧಪಟ್ಟ ಶ್ರೀಮಂತ ಅಥವಾ ಈ ಥರ ಆದರೆ ಗುರುವನ್ನು ತಗೊಳ್ತೇವೆ, ವಿದ್ಯಾಭ್ಯಾಸಕ್ಕಾದರೆ ಗುರುವನ್ನು ತಗೊಳ್ತೇವೆ, ಬುಧನ ತಗೊಳ್ತೇವೆ. ಇದು ಸ್ವಲ್ಪ ಆಯ್ಕೆ ಮಾಡೋದು ಕಷ್ಟ. ಆ ಥರ ನಮಗೆ ಗ್ರಹಸ್ಥಿತಿ ಸಿಗೋದು ಇನ್ನೂ ಕಷ್ಟ. ಹಾಗಾಗಿ ಇದನ್ನು ನಾನು ಆಪ್ಷನಲ್ ಅಂತ ಹೇಳ್ತೆ. ಇದನ್ನು ನೋಡಿ ಅಥವಾ ನಿಮ್ಮಿಷ್ಟ. ಇದು ನೋಡದೇ ಇದ್ದರೂ ಕೂಡ ಜಾತಕದಲ್ಲಿ ಹೇಗಿದೆಯೋ ಹಾಗೆ ಆಗ್ತದೆ, ಯಾರನ್ನು ತಪ್ಪಿಸ್ಲಿಕ್ಕಾಗಲ್ಲ. ನಾನೇನು ಹೇಳ್ತೇನೆ, ಲಗ್ನಬಲ ಯಾವಾಗೂ ಕೂಡ ಮುಹೂರ್ತ ಲಗ್ನಬಲ, ಸ್ಥಾನದಲ್ಲಿ ಶುಭಗ್ರಹಗಳಿರಬೇಕು ಅಥವಾ ಇಲ್ಲದಿದ್ದರೂ ಪರವಾಗಿಲ್ಲ, ಪಾಪಗ್ರಹಗಳಂತೂ ಇರಬಾರ್ದು. ಅದೇ ರೀತಿ ಸ್ಥಾನವನ್ನು ಶುಭಗ್ರಹಗಳು ನೋಡಬೇಕು, ಪಾಪಗ್ರಹಗಳು ನೋಡಬಾರ್ದು. ಯಾವ ದೃಷ್ಟಿ ಇಲ್ಲದರೂ ನಡೀತದೆ. ನೆಕ್ಸ್ಟ್, ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆಯದು, ಸ್ವಕ್ಷೇತ್ರದಲ್ಲಿದ್ದರೆ ಒಳ್ಳೆಯದು, ಮಿತ್ರಕ್ಷೇತ್ರದಲ್ಲಿದ್ದರೆ ಒಳ್ಳೆಯದು. ಈ ಒಂದು ನೀಚ ಸ್ಥಾನದಲ್ಲಿ ಅಸ್ತಂಗತ ಆಗಬಾರ್ದು. ಶುಭ ಸ್ಥಾನದಲ್ಲಿದ್ದರೆ ಒಳ್ಳೆಯದು, 6, 8, 12 ಮನೆಗೆ ಇರಬಾರ್ದು. ಶುಭಗ್ರಹಗಳ ಜೊತೆ ಇರಬೇಕು, ಸಂಯೋಗ ಆಗಬೇಕು. ಬಟ್ ಪಾಪಗ್ರಹಗಳ ಸಂಯೋಗ ಆಗಬಾರ್ದು. ಶುಭಗ್ರಹ ದೃಷ್ಟಿ ಇದ್ದರೆ ಒಳ್ಳೆಯದು, ಪಾಪಗ್ರಹಗಳ ದೃಷ್ಟಿ ಇದ್ದರೆ ಒಳ್ಳೆಯದಲ್ಲ. ಇದು ಲಗ್ನ ಬಲಕ್ಕೆ ರೂಲ್ಸ್. ಇದು ನಾವು ಜಾತಕ ಭಾಗದಲ್ಲೇ ತಿಳ್ಕೊಂಡಿದ್ದೇವೆ. ಜಾತಕದಲ್ಲಿ, ಮುಹೂರ್ತದಲ್ಲಿ, ಪ್ರಶ್ನೆಯಲ್ಲಿ ಎಲ್ಲದಕ್ಕೂ ಈ ರೂಲು ಕಾಮನ್. ನಾವು ಜಾತಕ ಭಾಗದಲ್ಲಿ ಹೇಳೋ ಕಾಲಕ್ಕೆ ಕೂಡ ಮುಹೂರ್ತಗಳನ್ನು ಟೆಸ್ಟ್ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದೆ. ಇದಕ್ಕೋಸ್ಕರವೇ ಇನ್ನೇನಿಲ್ಲ.
ಒಂದು ಯಾರಾದರೂ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ, ಉಪನಯನ ಆಗಲಿ ಮದುವೆ ಆಗಲಿ, ಆವತ್ತಿನ ದಿನ ತಗೊಂಡು ಸ್ಥಾನಬಲ ಹೇಗಿದೆ, ಆಧಿಪತ್ಯ ಬಲ ಹೇಗಿದೆ ಅಂತ ನೋಡ್ಕೊಳ್ಳಿ. ಇದೇ ಮೇಯ್ನ್ ಇಂಪಾರ್ಟೆಂಟ್. ಪಂಚಾಂಗ ಶುದ್ಧಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಬಟ್ ಲಗ್ನ ಮಾತ್ರ ಖಂಡಿತ ಚೆನ್ನಾಗಿರಬೇಕು. ಇದೇ ಆ ಒಂದು ಬೇಸ್, ಒಂದು ಫೌಂಡೇಶನ್ ಇದ್ದಂಗೆ ಇದು. ನಮಗೂ ಜಾತಕದಲ್ಲಿ ಲಗ್ನ ಎಷ್ಟು ಇಂಪಾರ್ಟೆಂಟ್. ಒಂದು ಲಗ್ನ ಬದಲಾದರೆ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಅಷ್ಟೇ, ಲಗ್ನ ಫಿಕ್ಸ್ ಮಾಡೋ ಕಾಲಕ್ಕೆ ತುಂಬ ಎಚ್ಚರಿಕೆ ವಹಿಸಬೇಕು. ಎಲ್ಲ ಅದರ ಮೇಲೆ ಆಧಾರ ಪಡ್ತದೆ. ಟೋಟಲ್ ಮೆಕ್ಯಾನಿಸಮ್ ಎಲ್ಲ ಕೂಡ ಲಗ್ನದಲ್ಲೇ ಇದೆ. ಆ ಮುಹೂರ್ತ ಬಲದಿಂದ ಮುಂದೆ ಅನುಕೂಲ ಆಗಬೇಕಂದ್ರೂ ಲಗ್ನ ಮೇಲೆ ಇದೆ, ಪ್ರತಿಕೂಲ ಆಗಬೇಕಂದ್ರೂ ಲಗ್ನದ ಮೇಲೆ ಇದೆ. ಸೊ ಫಸ್ಟ್ ಪ್ರಯಾರಿಟಿ ಗೋಸ್ ಟು ಲಗ್ನ. ಪಂಚಾಂಗ ಶುದ್ಧಿ, ತಿಥಿ ವಾರ ನಕ್ಷತ್ರ ಅದಷ್ಟು ಅಲ್ಲ, ಮುಖ್ಯ ಅಲ್ಲ, ಇದೇ ಮುಖ್ಯ. ಒಂದೊಂದು ಸಲ ಅದು ಚೆನ್ನಾಗಿಲ್ಲದ್ರೂ ಕೂಡ ಲಗ್ನ ಬಲ ಚೆನ್ನಾಗಿತ್ತು ಅಂತಂದರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಆ ಮುಹೂರ್ತ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಬಟ್ ಇದು ನಮ್ಮ ಕೈಯಲ್ಲಿರೋದೇ ತಾನೇ. ಪಂಚಾಂಗ ಶುದ್ಧಿ ಆಗಲಿ ಅಥವಾ ಲಗ್ನವನ್ನು ಫಿಕ್ಸ್ ಮಾಡಿ, ಈ ಮುಹೂರ್ತ ಫಿಕ್ಸ್ ಮಾಡೋದು ಪ್ಯೂರ್ಲಿ ನಮಗೆ ಆಪ್ಷನ್ ಇದೆ. ಭಗವಂತ ಚಾಯ್ಸ್ ಕೊಟ್ಟಿದ್ದಾನೆ. ಜಾತಕದಲ್ಲಿ ಬದಲಾವಣೆ ಮಾಡಲಿಕ್ಕೆ ನಮಗೆ ಚಾಯ್ಸ್ ಇಲ್ಲ, ಬಟ್ ಇದರಲ್ಲಿ ಚಾಯ್ಸ್ ಇದೆ. ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಳ್ಳೋದು ಒಳ್ಳೆಯದು. ಸೊ ಇದು ಮ್ಯಾಂಡೇಟ್ರಿ. ಲಗ್ನಸ್ಥಾನ ಬಲ, ಲಗ್ನಾಧಿಪತ್ಯ ಬಲ ಮ್ಯಾಂಡೇಟ್ರಿ. ಇದನ್ನೇ ನಾವು ಲಗ್ನ ಬಲ ಅಂತ ಕರಿತೇವೆ. ಕಾರಕ ಬಲ ಆಪ್ಷನಲ್, ನೋಡಿದರೆ ನೋಡಿ, ನೋಡಿದ್ರೂ ನಡೀತದೆ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಮದುವೆ ಮಾಡಿಕೊಳ್ಳೋದು ಯಾರು ನಾವು ಗೃಹಸ್ಥ ಧರ್ಮ ಈಡೇರಿಸಿಕೊಳ್ಳೋದಕ್ಕೋಸ್ಕರ. ಕಾರಕ ಚೆನ್ನಾಗಿದ್ದರೆ ಗೃಹಸ್ಥ ಧರ್ಮ ಚೆನ್ನಾಗಾಗ್ತದೆ, ಕಾರಕ ಚೆನ್ನಾಗಿ ಇನ್ನೊಂದು ಥರ ಆಗ್ತದೆ. ಅನ್ಯೋನ್ಯವಾಗಿರೋದು ಇಂಪಾರ್ಟೆಂಟ್. ಅವ್ರ ಪರ್ಪಸ್ ಏನು ಅಂತ ಅಂಬೋದು. ಮತ್ತೆ ವಿವಾಹ ಆದ ಮೇಲೆ ಹುಡುಗ ಹುಡುಗಿ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಳ್ತಾರ ಅದು ಗೊತ್ತಿಲ್ಲ. ಬಟ್ ಇದು ಎರಡೂ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದು ಲಗ್ನ ಬಲ. ಸೊ ಈ ಲಗ್ನ ಬಲ ಚೆನ್ನಾಗಿ ತಂದ್ಕೊಳ್ಳಿ, ಅನುಕೂಲ. ಈಗ ಸಪೋಸ್ ನೋಡಿ, ಲಗ್ನ ಬಲ ಮುಖ್ಯವಾಗಿನು ಲಗ್ನಾಧಿಪತಿ ಚೆನ್ನಾಗಿರ್ಬೇಕು. ಸಪೋಸ್ ಪ್ರಾರಂಭದಲ್ಲಿ ಯಾವುದೋ ಒಂದು ಡೇಟನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತ ಅಂದ್ಕೊಳ್ಳೋಣ. ಸಪೋಸ್ ಪಂಚಾಂಗ ಯಾವತ್ತು ತಗೊಳ್ಳೋಣ, ಅವತ್ತು 22. ಇವತ್ತು ಪಂಚಾಂಗ ಶುದ್ಧಿ ಇದೆ. ಪಂಚಾಂಗ ಶುದ್ಧಿ ಇರೋದನ್ನು ತಗೊಳ್ತೇನೆ. 22 ಆಯ್ಕೆ ಮಾಡಿಕೊಂಡೆ. 22 ಫೆಬ್ರವರಿ. ಸೊ ಅವತ್ತಿನ ದಿನ ಪಂಚಾಂಗ ಶುದ್ಧಿ ಇದೆ. ಓಕೆ, ನೆಕ್ಸ್ಟ್ ಅವತ್ತಿನ ದಿನ ತಾರಾಬಲ ಇದೆಯಾ ಇಲ್ಲವಂತ ಚೆಕ್ ಮಾಡಿಕೊಡ್ತೇವೆ. ಸೊ ಅವರವ್ರ ನಕ್ಷತ್ರಕ್ಕೆ ತಾರಾಬಲ ಇದ್ದರೆ ಓಕೆ, ಇಲ್ಲದ್ರೂ ಬೇರೆ ದಿನ ಆಯ್ಕೆ ಮಾಡ್ಕೋಬೇಕು. ಅಥವಾ ಪ್ರತ್ಯಾಮ್ನಾಯ ದಾನ ಏನಾದರೂ ಕೊಡೋಂಗಿದ್ರೆ ಕೊಡಬೇಕು. ನೆಕ್ಸ್ಟ್ ಏನು, ಲಗ್ನ ಬಲ ಚೆನ್ನಾಗಿರಬೇಕು. ತಾರಾಬಲ ಆಯಿತು, ಚಂದ್ರಬಲ ಆಯಿತು, ಲಗ್ನ ಬಲ. ಸೊ ಲಗ್ನ ಬಲ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು, ಲಗ್ನ ಆಯ್ಕೆ ಮಾಡ್ಕೋಬೇಕು. ಇದು 22ನೇ ತಾರೀಕಿನ ಅವತ್ತಿನ ದಿನ ಗ್ರಹ ಸ್ಥಿತಿ. ನಿಮಗೆ ಅವತ್ತು ಲಗ್ನಗಳು ಕೊಟ್ಟಿದ್ದೇನೆ. ಪ್ರಾರಂಭ ಲಗ್ನ ಯಾವುದು, ಎಲ್ಲಿಂದ ಶುರುವಾಗ್ತದೆ, ಎಷ್ಟು ಗಂಟೆ ತನಕ. ಕುಂಭ ಲಗ್ನ ಶುರುವಾಗ್ತದೆ 6 ಗಂಟೆಯಿಂದ 7 ಗಂಟೆ 54 ನಿಮಿಷ. ನೆಕ್ಸ್ಟ್ ಮೀನ ಲಗ್ನ 7:54ರಿಂದ 9:34. ಮೇಷಲಗ್ನ 9:34ರಿಂದ 11:22. ಈ ಥರ ಲಗ್ನ. ಸೊ ಕೆಲವಿನ ರೆಕಮೆಂಡೆಡ್ ಲಗ್ನಗಳನ್ನು ಕೂಡ ಹೇಳಿದ್ದಾರೆ. ಯಾವ ಲಗ್ನ ಒಳ್ಳೆಯದು, ಶುಭಗ್ರಹಗಳ ಲಗ್ನಗಳು ಒಳ್ಳೆಯದು. ಫಸ್ಟ್ ಪಾಯಿಂಟ್ ಅಷ್ಟೇ. ಶುಭಗ್ರಹಗಳ ಲಗ್ನ ಯಾವುದಿದೆ, ಶುಭಗ್ರಹಗಳ ಲಗ್ನ ಯಾವುದು ಅಂತಂದರೆ, ಶುಭಗ್ರಹಗಳಿರೋದು ಯಾವುದು, ಗುರು, ಶುಕ್ರ, ಬುಧ. ಶುಭಗ್ರಹಗಳ ಜೊತೆ ಇದ್ದಂಥ ಬುಧ ಮತ್ತು ಚಂದ್ರ, ಇವರು ಶುಭಗ್ರಹಗಳು. ಅವರ ಲಗ್ನಗಳು ಒಳ್ಳೆಯದು. ಸೊ ಈಗ ಈ ಶುಕ್ರ ಮತ್ತು ಗುರು ರೆಕಮೆಂಡೆಡ್ ಆದ ಕಾರಣ ಮೀನ ಲಗ್ನ ಗುರುವಿನ ಲಗ್ನ. ಸೊ ಆದ ಕಾರಣ ಮೀನ ಲಗ್ನ ಒಳ್ಳೆಯದು. ನೆಕ್ಸ್ಟ್ ವೃಷಭ ಬಂದು ಶುಕ್ರಾಧಿಪತಿ, ವೃಷಭ ಲಗ್ನ ಒಳ್ಳೆಯದು. ಮೀನ ಲಗ್ನ, ವೃಷಭ ಲಗ್ನ. ಮಿಥುನ ಬುಧ, ಅದು ಶುಭಗ್ರಹವೋ ಪಾಪಗ್ರಹವೋ ಅಂತ ಎವ್ಯಾಲ್ಯುವೇಟ್ ಮಾಡೋದು ಪಕ್ಕಕ್ಕಿಟ್ಟರೆ, ಬಟ್ ಮಿಥುನ ಕೂಡ ಶುಭ ಗ್ರಹ ಲಗ್ನ, ಇದನ್ನು ಆಯ್ಕೆ ಮಾಡಿಕೊಳ್ಬೋದು. ಆಮೇಲೆ ಕನ್ಯಾ ಲಗ್ನ ಬುಧ, ಅದು ಒಳ್ಳೆಯದು. ತುಲಾ ಲಗ್ನ ಒಳ್ಳೆಯದು. ಧನುರ್ಲಗ್ನ ಒಳ್ಳೆಯದು. ಸೊ ಈ ಲಗ್ನಗಳು ತುಂಬ ಒಳ್ಳೆಯದು, ಶುಭಗ್ರಹಗಳ ಲಗ್ನಗಳು. ಮೀನ ಲಗ್ನದಲ್ಲಿಟ್ಟರು ವೃಷಭ, ಮಿಥುನ, ಕನ್ಯಾ, ತುಲಾ, ಧನುಸ್ಸು, ಈ ಲಗ್ನಗಳು ತುಂಬ ಶ್ರೇಷ್ಠ. ಆದರೆ ಪ್ರಾರಂಭದಲ್ಲಿ ನಮಗೆ ಆ ಲಗ್ನಗಳು ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ವರ್ಷಾನುಗಟ್ಟಲೆ ವೆಯ್ಟ್ ಮಾಡೋಕ್ಕಾಗಲ್ಲ. ಹಿಂದೆ ಆದರೆ ಅವರವ್ರ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಳ್ಳೋದು, ಅವರು ಮುಹೂರ್ತಕ್ಕೆ ಹೆಚ್ಚಿಲ್ಲ, ಒಳ್ಳೆಯ ಮುಹೂರ್ತ ಸಿಗಲಿ, ಈ ವರ್ಷ ಸಿಗಲಿದೆ ಬರೋ ವರ್ಷ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ರು.
ಇವಾಗ ವೆಯ್ಟ್ ಮಾಡೋದಿಲ್ಲ. ಈ ಒಂದು ತಿಂಗಳಲ್ಲಿ ಕೊಟ್ಟರೆ ಆ ತಿಂಗಳಲ್ಲಿ ಮುಹೂರ್ತ ಕೊಟ್ಬಿಡ್ಬೇಕು, ಅದು ಇದ್ರೂ ಪರವಾಗಿಲ್ಲ ಇಲ್ಲದ್ರೂ ಪರವಾಗಿಲ್ಲ. ಆ ರೀತಿ ಜನಾಂಗ ಸೃಷ್ಟಿ ಆಗಿರೋದ್ರಿಂದ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೇವೆ, ಅಟ್ಲೀಸ್ಟ್ ಸ್ವಲ್ಪ ಮೀಡಿಯಮ್ ಆಗಿರೋದು ಪರವಾಗಿಲ್ಲ. ಸೊ ವಿವಾಹದಲ್ಲಿ ಶನಿ ಲಗ್ನಗಳು ವಿವಾಹಕ್ಕೆ ಮಾತ್ರ ಸಹಕಾರ ಮಾಡ್ತದೆ. ನಿಮಗೆ ನಕ್ಷತ್ರಗಳು, ಶನಿ ನಕ್ಷತ್ರಗಳು ಪುಷ್ಯಮಿ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭದ್ರ ನಕ್ಷತ್ರ, ಇದು ಶನಿ ನಕ್ಷತ್ರಗಳು. ಇದು ವಿವಾಹಕ್ಕೆ ತುಂಬ ಶ್ರೇಷ್ಠ. ವಿವಾಹದಿಂದ ನಾವು ತಿಳ್ಕೊಳ್ಳೋದೇನು, ಒಂದು ವಿವೇಕ ಪ್ರಜ್ಞೆ. ಅಂದರೆ ಆ ಒಂದು ವಿವಾಹದಿಂದ ಕಷ್ಟ ದುಃಖ ಎಲ್ಲವನ್ನು ಅನುಭವಿಸಿ ಜೀವನದ ಸ್ವಾರಸ್ಯ ತಿಳಿಯುತ್ತೆ. ಅಡುಗೆಯಲ್ಲಿ ಉಪ್ಪು ಏನು ರೋಲ್ ಪ್ಲೇ ಮಾಡುತ್ತೋ ಮದುವೆ ಅಂತಂಬೋ ಜೀವನದಲ್ಲಿ ಶನಿ ಅಷ್ಟು ರೋಲ್ ಪ್ಲೇ ಮಾಡುತ್ತೆ. ಉಪ್ಪು ಇಲ್ಲ ಅಂತಂದರೂ ತಿನ್ನೋಕ್ಕಾಗಲ್ಲ, ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ. ಆ ರೀತಿ ಆ ಉಪ್ಪು ಅಂಬೋದು ವೆರಿ ಇಂಪಾರ್ಟೆಂಟ್ ರೋಲ್. ಅದೇ ರೀತಿ ವಿವಾಹದಲ್ಲಿ ಶನಿಯ ರೋಲ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕನಿಷ್ಠ ಪಕ್ಷ ಆ್ಯಾವ್ರೇಜ್ ಆಗಿ ಶನಿ ಲಗ್ನಗಳನ್ನು ಆಯ್ಕೆ ಮಾಡಿಕೊಳ್ತೇವೆ. ಕುಂಭಲಗ್ನ, ಮಕರ ಲಗ್ನ, ಶನಿ ಲಗ್ನಗಳು ಇದನ್ನು ಆಯ್ಕೆ ಮಾಡಿಕೊಳ್ತೇವೆ. ಆಮೇಲೆ ಈ ಮೇಷಲಗ್ನ ಮತ್ತು ವೃಶ್ಚಿಕ, ಮೇಷಲಗ್ನ ಅಂತ ಅಂಬೋದು ಕೂಡ ಆಪ್ಷನಲ್ಲ ಇಟ್ಕೊಳ್ಳಿ. ಕರ್ಕಲಗ್ನ ಕೂಡ ಒಳ್ಳೆಯದೇ, ಆಪ್ಷನಲ್, ಆ್ಯಾವ್ರೇಜ್. ಸಾಧ್ಯವಾದಷ್ಟು ಸಿಂಹ ವೃಶ್ಚಿಕ ಲಗ್ನಗಳು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದರಲ್ಲಿ ಅಂದರೆ ಸ್ವಲ್ಪ ಡಾಮಿನೇಟೆಡ್ ಪ್ಲ್ಯಾನೆಟ್ಸ್ ಅದು. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ ಕೇಸ್ ಸಿಗಲಿಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ, ಇಡಬೇಕಾಗತ್ತೆ. ಬಟ್ ಒಳ್ಳೆಯ ಮುಹೂರ್ತ ಬೇಕು, ಒಳ್ಳೆಯ ಲಗ್ನ ಬೇಕು ಅಂತಂದರೆ ಶುಭ ಗ್ರಹಗಳ ಲಗ್ನಗಳು ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಆ್ಯಾವ್ರೇಜ್ ಅಂದರೆ ಕುಂಭ, ಅಂದರೆ ಶನಿ ಲಗ್ನಗಳು, ಚಂದ್ರ ಲಗ್ನಗಳು ಅಟ್ಲೀಸ್ಟ್ ಆ್ಯಾವ್ರೇಜ್. ಕುಜದಲ್ಲಿ ಮೇಷ ಲಗ್ನ ಸ್ವಲ್ಪ ಪರವಾಗಿಲ್ಲ, ವೃಶ್ಚಿಕ ಮತ್ತು ಸಿಂಹ ಲಗ್ನ ಅಷ್ಟು ಒಳ್ಳೆಯದಲ್ಲ. ಸೊ ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಇದು ಆಯ್ಕೆ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಏನು ಮಾಡ್ತೇವೆ, ಲಗ್ನ ಬಲವನ್ನು ನೋಡ್ತೇವೆ. ಸೊ ಲಗ್ನ ಬಲವನ್ನು ನೋಡೋ ಕಾಲಕ್ಕೆ ನಮಗೆ ಪ್ರಾರಂಭ ಲಗ್ನಗಳು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮದುವೆ ಮಾಡೋದು ಯಾವಾಗ ಮಾಡ್ತೇವೆ, ನಮ್ಮ ಸಂಪ್ರದಾಯ ಪ್ರಕಾರ, ನಮ್ಮ ಸಂಪ್ರದಾಯ ಎಲ್ಲ ಮುಹೂರ್ತ ಪ್ರಕಾರ ಸೂರ್ಯೋದಯದಿಂದ ಅಪರಾಹ್ನದ ಕಾಲವರೆಗೂ ಶ್ರೇಷ್ಠ. ಅಂದರೆ ಅಟ್ಲೀಸ್ಟ್ 12:30ವರೆಗೂ. ಭಾಳ ಜನ ರಾತ್ರಿ ಮದುವೆಗಳು ಮಾಡ್ತಾರೆ, ಸೂರ್ಯೋದಯ ಪೂರ್ವ ಕೂಡ ಮದುವೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ನನ್ನ ಹತ್ರ ಆನ್ಸರ್ ಇಲ್ಲ. ಯಾಕೆ ಮಾಡಬಾರ್ದು ಅಂತಂದ್ರೂ ಆನ್ಸರ್ ಇಲ್ಲ, ಅವರವರ ವ್ಯಕ್ತಿಗತ ಅನುಭವ. ಆದರೆ ಶಾಸ್ತ್ರ ಏನು ಹೇಳ್ತಾ ಅಷ್ಟು ಹೇಳುತ್ತೆ. ಸೂರ್ಯೋದಯದಿಂದ ಅಪರಾಹ್ನದ ಕಾಲ ಅಟ್ಲೀಸ್ಟ್ 12:30 ಒಳಗೆ ಮಾಡೋದು ಕ್ಷೇಮ. ಸೂರ್ಯೋದಯದ ಮುಂಚೆ ಕೂಡ ಬ್ರಾಹ್ಮಿ ಮುಹೂರ್ತ ಬಲ ಇರ್ತಲ್ವ, ಕ್ಷೇಮ ಅಲ್ವಾ, ಒಳ್ಳೇದಲ್ವ ಅಂತ ಅನ್ಬೋದು. ಸೂರ್ಯೋದಯ ಮುಂದೆ ಬ್ರಾಹ್ಮಿ ಮುಹೂರ್ತ ಅಂತಂಬೋದು ಅದು ಸಾಧನೆಗೆ, ತಪಸ್ಸನ್ನು ಮಾಡಿಕೊಳ್ಳಿಕ್ಕೆ, ನಾವು ಓದಿಕೊಳ್ಳೋದಕ್ಕೂ ಅಥವಾ ಆಳವಾಗಿ ಆಲೋಚನೆ ಮಾಡಲಿಕ್ಕೂ ಅದು ಶ್ರೇಷ್ಠ. ಈ ಸಂಸ್ಕಾರಗಳು ಮಾಡಲಿಕ್ಕೆ ಅದು ಶ್ರೇಷ್ಠ ಅಂತ ಎಲ್ಲಿ ಹೇಳಲಿಲ್ಲ. ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು, ಯಾವುದಕ್ಕೆ, ಸಾಧನೆಗೆ, ಸಂಸ್ಕಾರವನ್ನು ಮಾಡಲಿಕ್ಕಲ್ಲ. ಅದು ಫಸ್ಟು ತಲೆಗಿಟ್ಕೊಳ್ಳಿ. ಇನ್ನೊಂದು, ನಮಗೆ ವಾರ ಬದಲಾಗೋದು ಯಾವಾಗ, ಸೂರ್ಯೋದಯದ ನಂತರ ತಾನೇ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಏನು ಮಾಡ್ತದೆ, ಬೇರೆ ವಾರ ಇರ್ತದೆ, ಹಿಂದಿನ ದಿನ ವಾರ ಇರ್ತದೆ. ನಮ್ಮದೇನು ಇಂಗ್ಲೀಷ್ ಪ್ರಕಾರ 12 ಗಂಟೆಗೆ ಬದಲಾಗೋದಿಲ್ಲ. ಸೂರ್ಯೋದಯ ಆದಮೇಲೆ ನಮಗೆ ನಕ್ಷತ್ರ ಬದಲಾಗೋದು. ನಾವೇನು ಮಾಡ್ತೇವೆ, ಬುಧವಾರ ದಿನ ಇಟ್ಬಿಡ್ತೇವೆ ಮುಹೂರ್ತ. ಬುಧವಾರ ಅಂತೇಳಿ ಮುಹೂರ್ತ ಇಟ್ಬಿಟ್ಟು ಸೂರ್ಯೋದಯ ಪೂರ್ವ ಏನಾಗ್ತದೆ, ಬುಧವಾರಕ್ಕೆ ಹಿಂದಿನ ದಿನ ಏನು, ಮಂಗಳವಾರ ಬರ್ತದೆ. ಸೊ ಮಂಗಳವಾರ ಮುಹೂರ್ತ ಮಾಡಿದಂಗೆ ಆಗುತ್ತೆ. ಅವಾಗೇನಾಗುತ್ತೆ, ಪಂಚಾಂಗ ಶುದ್ಧಿ ಇರಲ್ಲ. ಈ ಥರ ಕನ್ಫ್ಯೂಷನ್ಸ್ ಇರೋದ್ರಿಂದ ಭಾಳಷ್ಟು ಸೂರ್ಯೋದಯ ಆದಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೂರ್ಯೋದಯ ಮುಂಚೆ ಅಸಲು ಪ್ರಿಪೇರ್ ಮಾಡಲಿಕ್ಕೆ ಏನಾಗುತ್ತೆ, ಮದುವೆ ಮಾಡಬೇಕು ಅಂದ್ಕೊಳ್ಳಿ, ಕಾಶಿ ಯಾತ್ರೆ ಯಾವಾಗ ಮಾಡಬೇಕು, ಸೂರ್ಯೋದಯಕ್ಕೆ ಮುಂಚಿತವಾಗಿ ಮುಹೂರ್ತ ಇಟ್ಟರೆ ಇದೆಲ್ಲ ಗೊಂದಲ. ಹಳ್ಳಿಗಳಲ್ಲಿ ಬೇರೆ ವಿಧಿ ಇಲ್ಲ, ಪ್ರತ್ಯಾಮ್ನಾಯ ಇಲ್ಲ ಅಂದರೆ ಮಾಡ್ತಾರೆ. ಅದು ಮಾಡ್ತಾರಲ್ಲ ಅಂತಂಬುದಕ್ಕೆ ನಮ್ಮ ಹತ್ರ ಆನ್ಸರ್ ಇಲ್ಲ, ಯಾಕೆ ಮಾಡ್ತಾರೆ ಅಂತಂಬುದಕ್ಕೆ. ಆದರೆ ಸೂರ್ಯೋದಯದಿಂದ ಗೃಹ ಪ್ರವೇಶ ಓಕೆ, ಯಾಕೆಂದರೆ ಎಲ್ಲರೂ ಮನೆಯೊಳಗೆ ಬಂದುಬಿಡ್ತಾರೆ, ಅಷ್ಟರೊಳಗೆ ಎಲ್ಲ ಮಾಡಬೇಕು ಅಂಥೇಳಿ ಗೃಹ ಪ್ರವೇಶ ಭಾಳ ಜನ ಸೂರ್ಯೋದಯಕ್ಕೆ ಮುಂಚೆ ಮಾಡ್ತಾರೆ. ಆದರೂ ಒಂದು ಕಂಡೀಷನ್, ಸೂರ್ಯೋದಯ ಮುಂಚಿನ ದಿನ ಮಂಗಳವಾರ ಆಗದೇ ಇದ್ದರೆ ಒಳ್ಳೆಯದು. ಅದೊಂದು ನಿಯಮ ಇಟ್ಟುಕೊಳ್ಳಿ. ಮಂಗಳವಾರ ಆಗಲಿ ಶನಿವಾರ ಆಗಲಿ ಸೂರ್ಯೋದಯ ಪೂರ್ವ ಆಗಬಾರದು. ನಮ್ಮ ವೆಡ್ಡಿಂಗ್ ಕಾರ್ಡುಗಳು, ನಮ್ಮ ತಲೆಗಿರೋದೆಲ್ಲ ವೆಸ್ಟರ್ನ್ ಕ್ಯಾಲೆಂಡರ್ಸೇ. ಅದು ರಾತ್ರಿ 12 ಗಂಟೆಗೆ ವಾರ ಬದಲಾಗಿಬಿಡ್ತದೆ. ಶಾಸ್ತ್ರದಲ್ಲಿ ಬದಲಾಗಲ್ಲ, ಸೂರ್ಯೋದಯ ನಂತರವೇ ಬದಲಾಗ್ತದೆ. ನಾವೇನು ಮಾಡ್ತೇವೆ, 12ನೇ ತಾರೀಕು ಬುಧವಾರ ಅಥವಾ 12ನೇ ತಾರೀಕು ಭಾನುವಾರ ಮುಹೂರ್ತ ಇಟ್ಟಿದ್ದೇವೆ. 12ನೇ ತಾರೀಕು ಭಾನುವಾರ ಅಂತಂದರೆ ಏನಾಯಿತು, ಸೂರ್ಯೋದಯ ಪೂರ್ವ ಅಂತಂದರೆ ಶನಿವಾರ ಆಯಿತು. ನಮಗೇನು ರಾತ್ರಿ 12 ಗಂಟೆಗೆ ಬದಲಾಗ್ತದೆ ಅಂತ ನಾವು ಅಂದ್ಕೊಂಡಿದ್ದೆ.
ಹಾಗೆ ಹಾಗೆ ಬದಲಾಗುವುದಿಲ್ಲ. ಸೊ ಹೀಗೆ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ಸೂರ್ಯೋದಯದಿಂದ ಅಪರಾಹ್ನವ ಕಾಲ ಒಳಗೆ ಇಟ್ಕೊಳ್ಳಿ. ಕನಿಷ್ಠ ಪಕ್ಷಕ್ಕೆ ಕನ್ಫ್ಯೂಷನ್ ಇಲ್ಲದೆ ಸನ್ರೈಸ್ ಆಗಬೇಕು, ನೆಕ್ಸ್ಟ್ 12 ಗಂಟೆ ಒಳಗೆ ಇಟ್ಕೊಳ್ಳಿ. ಸೊ ಶ್ರೇಷ್ಠ. ಅದು ಯಾವ ಸಂಸ್ಕಾರ ಆಗಲೂ ಪರವಾಗಿಲ್ಲ. ಕೆಲವಿನ ಸಂಸ್ಕಾರಗಳಿಗೆ, ಈ ಉತ್ತರ ಸಂಸ್ಕಾರಗಳಿಗೆ ಅವರು ಅಪರಾಹ್ನ ಕಾಲ ಬರಬೇಕು ಅಂತಾರೆ. ಅದರ ಬಗ್ಗೆ ನಾವು ಇವತ್ತು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಶುಭ ಕಾರ್ಯಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ತಾರಾಬಲ, ಚಂದ್ರಬಲ, ಲಗ್ನಬಲ ನೋಡಿದ್ವಿ. ಇನ್ನು ಮತ್ತೊಮ್ಮೆ ಹೇಳ್ತೇನೆ, ತಾರಾಬಲ ಅಂದರೆ ಜನ್ಮ ನಕ್ಷತ್ರದಿಂದ ಆವತ್ತಿನ ನಕ್ಷತ್ರಕ್ಕೂ ಕೌಂಟ್ ಮಾಡಿದರೆ 9ರ ಒಳಗೆ ಬಂದರೆ 9 ತಾರಾಬಲ ನೋಡ್ಕೊಳ್ಬೇಕು. 2, 4, 8, 6, 8, 9 ತಾರಗಳು ಬಂದರೆ ಒಳ್ಳೆಯದು. ಇನ್ನು ಚಂದ್ರಬಲ, ನಮ್ಮ ಜನ್ಮರಾಶಿಯಿಂದ ಆವತ್ತಿನ ರಾಶಿ ಕೌಂಟ್ ಮಾಡಿದರೆ ಏನು ನಂಬರ್ ಬರುತ್ತೋ ಅದು ಶುಕ್ಲ ಪಕ್ಷದಲ್ಲೇ ಆದರೆ ಶುಭವೋ, ಕೆಲವೊಂದು ಕೃಷ್ಣ ಪಕ್ಷದಲ್ಲಿ ಶುಭ. ಸೊ ಅದನ್ನು ನೋಡಿಕೊಂಡು ಚಂದ್ರಬಲವನ್ನು ಮಾಡ್ಕೋತೇವೆ. ಚಂದ್ರಬಲ ಚೆನ್ನಾಗಿಲ್ಲದ್ರೆ ಅಕ್ಕಿಯನ್ನು ದಾನ ಮಾಡ್ತೇವೆ. ನೆಕ್ಸ್ಟ್ ಲಗ್ನಬಲ. ಶುಭ ಗ್ರಹಗಳ ಲಗ್ನವನ್ನು ತಗೊಳ್ಳಿ. ಮೀನಲಗ್ನ, ವೃಷಭ, ತುಲ, ಮಿಥುನ, ಕನ್ಯಾ, ಧನುಸ್ಸು, ಮೀನ, ಈ ಲಗ್ನಗಳು ತುಂಬ ಶ್ರೇಷ್ಠ. ಕನಿಷ್ಠ ಪಕ್ಷ ನಮಗೆ ಬೇರೆ ಲಗ್ನಗಳು ಸಿಗದಿದ್ದರೆ ವೃಶ್ಚಿಕ, ಸಿಂಹ ಲಗ್ನವನ್ನು ಅವಾಯ್ಡ್ ಮಾಡಿ ಬೇರೆ ಮಾಡಿಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ಅದರಲ್ಲೂ ಮಾಡಬೇಕಾಗುತ್ತೆ, ಯಾಕಂದರೆ ಬೇರೆ ಲಗ್ನಗಳು ಸಿಗಲ್ಲ. ಪ್ರಯಾರಿಟಿ ಅಷ್ಟೇ. ನೆಕ್ಸ್ಟ್ ಲಗ್ನಬಲ. ಸೊ ಲಗ್ನಬಲದಲ್ಲಿ ಲಗ್ನಾಧಿಪತಿಯಾದಂಥವನು 6, 8, 12 ಮನೆಗಿರಬಾರ್ದು. ನಂತರ ಶುಭಗ್ರಹಗಳ ಜೊತೆ ಇರಬೇಕು. ಶುಭಗ್ರಹಗಳು ನೋಡಬೇಕು. ಲಗ್ನ ಸ್ಥಾನದಲ್ಲಿ ಶುಭಗ್ರಹಗಳಿರಬೇಕು. ಶುಭಗ್ರಹಗಳು ನೋಡಬೇಕು, ಇದ್ದರೆ ಒಳ್ಳೆಯದು. ಲಗ್ನಾಧಿಪತಿ 6, 8, 12 ಮನೆಗಿರೋದಾಗಲಿ, ಲಗ್ನದಲ್ಲಿ ಪಾಪಗ್ರಹಗಳಿರೋದಾಗಲಿ, ಮುಹೂರ್ತ ಲಗ್ನದಲ್ಲಿ ಪಾಪಗ್ರಹಗಳಿರೋದಾಗಲಿ, ಲಗ್ನಾಧಿಪತಿ ಜೊತೆ ಪಾಪಗ್ರಹಗಳಿರೋದಾಗಲಿ, ಲಗ್ನಾಧಿಪತಿ ನೀಚ ಆಗೋದಾಗಲಿ, ಈ ಥರ ಆದರೆ ಅದು ಶ್ರೇಷ್ಠ ಅಲ್ಲ. ಸೊ ಇದು ನಾವು ಇವತ್ತಿನ ಪಾಠದಲ್ಲಿ ತಿಳ್ಕೊಂಡಂಥ ವಿಚಾರ. ಸೊ ಸಮಯ ಭಾಳ ಆಗಿದೆ. ಇವತ್ತು 1 ಗಂಟೆ ಮೇಲೆ ನಾವು ಪಾಠವನ್ನು ತಗೊಂಡಿದ್ದೇವೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತು ಬರುವಂಥ ವಿಚಾರ ಇನ್ನೇನಾದರೆ ಇನ್ನೂ ಭಾಳ ವಿಚಾರಗಳಿದೆ. ಇನ್ನು ಮಿಸ್ಲೇನಿಯಸ್ ಫ್ಯಾಕ್ಟರ್ಸ್ ಎಲ್ಲ ಇದೆ. ಈಗ ನಾವು ನೋಡಿದ್ದೆಲ್ಲ ಕೂಡ ಸಿಗು. ಸೊ ಶುಕ್ರಾಸ್ತ ಆಯಿತು, ಮಾಸಶುದ್ಧಿ ಆಯಿತು, ಪಂಚಾಂಗ ಶುದ್ಧಿ ಆಯಿತು, ತಾರಾಬಲ, ಚಂದ್ರಬಲ, ಲಗ್ನಬಲ ಆಯಿತು. ನೆಕ್ಸ್ಟ್ ಏಕವಿಂಶತಿ ದೋಷಗಳು, ಸಮ್ ಮಿಸ್ಲೇನಿಯಸ್ ಕೆಲವೊಂದು ಕ್ಯಾಟಗರೀಸ್ ಇದೆ. ಇದನ್ನು ನಾವು ಮುಂದಿನ ವಾರ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.